Hello everyone, welcome to Infinity Plus, where learning maths become easy and interesting. Today we are starting our first chapter in class 12 mathematics, that is relations and functions. ನೀವು ನಿಮ್ಮ ಡೈಲಿ ಲೈಫಲ್ಲಿ ತುಂಬ ಕನೆಕ್ಷನ್ ನೋಡ್ತೀರಾ, ಜಸ್ಟ್ ಲೈಕ್ ಮದರ್ ಆ್ಯಂಡ್ ಚೈಲ್ಡ್, ಟೀಚರ್ ಆ್ಯಂಡ್ ಸ್ಟೂಡೆಂಟ್, ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಹೆಸರು. ಇದನ್ನೆಲ್ಲ ನಾವೇನಂತ ಕರಿತೀವಿ? ಇಟ್ ಈಸ್ ರಿಲೇಷನ್ಸ್. ಸೊ ರಿಲೇಷನ್ಸ್ ಅಂದರೆ ಏನು? ಇಟ್ ಈಸ್ ಅ ವೇ ಆಫ್ ಶೋಯಿಂಗ್ ಟೂ ಎಲಿಮೆಂಟ್ಸ್ ಇನ್ ಅ ಸೆಟ್ ಆರ್ ಕನೆಕ್ಟೆಡ್. ಸೊ ನಾನೇನು ಮಾಡ್ತಾಯಿದ್ದೀನಿ, ರಿಲೇಷನ್ಸ್ನ ಇನ್ ಮ್ಯಾಥಮೆಟಿಕಲ್ಸ್ ಟರ್ಮ್ಸಲ್ಲಿ ಬರಿತಾ ಇದ್ದೀನಿ. ಸೊ ಕನ್ಸಿಡರ್ ಐ ಆಮ್ ಹ್ಯಾವಿಂಗ್ ಅ ಸೆಟ್ ಎ. ಆ ಸೆಟ್ ಎಲ್ಲಿ ನಾನು 3 ಎಲಿಮೆಂಟ್ಸ್ನ ತಗೋತಾ ಇದ್ದೀನಿ, 1, 2 ಆ್ಯಂಡ್ 3. ಆ್ಯಂಡ್ ಐ ಆಮ್ ಟೇಕಿಂಗ್ ಒನ್ ಮೋರ್ ಸೆಟ್ ಬಿ, ವಿಚ್ ಇಸ್ ಹ್ಯಾವಿಂಗ್ ಎಲಿಮೆಂಟ್ಸ್ ಎ, ಬಿ ಆ್ಯಂಡ್ ಸಿ. ನಾವು ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ರಿಲೇಷನ್ ಡಿಫೈನ್ ಮಾಡ್ತಾಯಿದ್ದೀನಿ. ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡ್ತಾಯಿದ್ದೀನಿ? ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಸೊ ಯಾವ ಥರ ಡಿಫೈನ್ ಮಾಡ್ತಾಯಿದ್ದೀನಿ ಅಂದರೆ, ದ ಎಲಿಮೆಂಟ್ ಫ್ರಮ್ ಎ, ಕನ್ಸಿಡರ್ ದ ಎಲಿಮೆಂಟ್ ಫ್ರಮ್ ಎ ಈಸ್ 1 ಈಸ್ ಮ್ಯಾಪ್ ಟು ದ ಎಲಿಮೆಂಟ್ ಇನ್ ಬಿ ಫಾರ್ ಎ. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿಲಿ ಎಲಿಮೆಂಟ್ 2 ಈಸ್ ಮ್ಯಾಪ್ ಟು ಬಿ ಆ್ಯಂಡ್ 3 ಈಸ್ ಮ್ಯಾಪ್ ಟು ಸಿ. ಸೊ ಇವನ್ನೆಲ್ಲ ಏನಂತ ಕರಿತೀವಿ ನಾವು ಇದನ್ನು ರಿಲೇಷನ್ಸ್ ಅಂತ ಕರಿತೀವಿ. ಸೊ ಈ ವಿಡಿಯೋಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಕವರ್ ದ ಡೆಫಿನೇಷನ್ ಆಫ್ ರಿಲೇಷನ್ ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಆಫ್ ದ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ನಾವು ಟೈಪ್ಸ್ ಆಫ್ ರಿಲೇಷನ್ಸ್ ಅಂತ ಅಂದಾಗ ವಿ ಆರ್ ಹ್ಯಾವಿಂಗ್ ಸರ್ಟೈನ್ ಟ್ರಿವಿಯಲ್ ರಿಲೇಷನ್ ಆ್ಯಂಡ್ ಆಲ್ಸೋ ನಾನ್ ಟ್ರಿವಿಯಲ್ ರಿಲೇಷನ್. ಟ್ರಿವಿಯಲ್ ರಿಲೇಷನಲ್ಲಿ ಏನೇನು ಬರ್ಬೋದು ನಮಗೆ? ಟ್ರಿವಿಯಲ್ ರಿಲೇಷನಲ್ಲಿ ಎಂಟಿ ರಿಲೇಷನ್ ಬರ್ಬೋದು ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ದ ಯೂನಿವರ್ಸಲ್ ರಿಲೇಷನ್. ಸೊ ಎಷ್ಟು ವಿಧ ಇದ್ದಾವೆ ಟೈಪ್ಸ್ ಆಫ್ ರಿಲೇಷನ್ಸಲ್ಲಿ? ದೀಸ್ ಆರ್ ದ ಟ್ರಿವಿಯಲ್ ರಿಲೇಷನ್ಸ್. ಸೊ ಟ್ರಿವಿಯಲ್ ರಿಲೇಷನ್ಸಲ್ಲಿ ಎಷ್ಟಿದ್ದಾವೆ? 2 ಟೈಪ್ಸ್ ಇದೆ. ಒನ್ ಈಸ್ ಎಂಟಿ ರಿಲೇಷನ್, ಅನದರ್ ಒನ್ ಈಸ್ ಯೂನಿವರ್ಸಲ್ ರಿಲೇಷನ್. ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ದ ನಾನ್ ಟ್ರಿವಿಯಲ್ ರಿಲೇಷನ್, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ನಾನ್ ಟ್ರಿವಿಯಲ್ ರಿಲೇಷನಲ್ಲಿ ಬಂದುಬಿಟ್ಟು ನಮಗೆ 3 ಟೈಪ್ಸ್ ಇದೆ. ಯಾವುದು? ಸೊ ಫಸ್ಟ್ ಒನ್ ಈಸ್ ಯು ಆರ್ ಹ್ಯಾವಿಂಗ್ ದ ರಿಫ್ಲೆಕ್ಸಿವ್ ರಿಲೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿಮಿಟ್ರಿಕ್ ರಿಲೇಷನ್ ಆ್ಯಂಡ್ ಥರ್ಡ್ ಒನ್ ಯು ಆರ್ ಹ್ಯಾವಿಂಗ್ ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಅದಾದ ನಂತರ ನಾವು ಏನು ಕಲಿತಾ ಇದ್ದೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಟೈಪ್ಸ್ ಆಫ್ ರಿಲೇಷನ್ ಮೇಲೆ some examples we are going to study. So next what we are going to study, exercise 1.1. ಸೊ ಯಾವುದಾವುದು ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಸರಿ ರಿಪೀಟ್ ಆಗಿದೆ ಆ ಎಕ್ಸಾಂಪಲ್ಸ್ಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಗೆಟ್ ರೆಡಿ. ಈ ಚಾಪ್ಟರ್ ತುಂಬ ಈಸಿ ಮತ್ತು ಸ್ಕೋರಿಂಗ್ ಕೂಡ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಈಚ್ ಪಾರ್ಟ್ ಆಫ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ ಆ್ಯಂಡ್ ಯು ವಿಲ್ ನೆವರ್ ಫಿಯರ್ ಫಂಕ್ಷನ್ಸ್ ಅಗೇನ್. So let's begin our journey into the world of relation and function only on Infinity Plus. ಸೊ ಬನ್ನಿ ಇವಾಗ ನಾವು ರಿಲೇಷನ್ ಡೆಫಿನೇಷನ್ನ ನೋಡೋಣ. ಸೊ ವಾಟ್ ಈಸ್ ರಿಲೇಷನ್? ಅ ರಿಲೇಷನ್ ಇನ್ ಅ ಸೆಟ್ ಎ ಈಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಸೊ ವಾಟ್ ಈಸ್ ಎ ಕ್ರಾಸ್ ಎ? ಇಟ್ ಈಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಸೆಟ್ ಎ. ಅರ್ಥ ಆಗಿಲ್ವಲ್ಲ? ಸೊ ನಡೀರಿ ಸಿಂಪ್ಲಿಫೈ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಕನ್ಸಿಡರ್ ನನ್ನ ಹತ್ರ ಒಂದು ಸೆಟ್ ಎ ಇದೆ. ಐ ಆಮ್ ಟೇಕಿಂಗ್ ಇಟ್ ಆ್ಯಸ್ ಅ 1, 2 ಆ್ಯಂಡ್ 3. ಸೊ ದಿಸ್ ಈಸ್ ದ ಸೆಟ್ ಎ ವಿಚ್ ಐ ಆಮ್ ಹ್ಯಾವಿಂಗ್. ಸೊ ಫಸ್ಟ್ ನಾವೇನು ಫೈಂಡ್ ಮಾಡ್ಕೋಬೇಕು? ಎ ಕ್ರಾಸ್ ಎನ ಫೈಂಡ್ ಮಾಡ್ಕೋಬೇಕು. ಸೊ ಇಟ್ ಈಸ್ 1, 2, 3 ಕ್ರಾಸ್ ಪ್ರಾಡಕ್ಟ್ ವಿತ್ 1, 2, 3. ಸೊ ವಾಟ್ ಈಸ್ ದ ಆನ್ಸರ್ ವಿ ಆರ್ ಗೆಟಿಂಗ್? ನೀವು ಆಲ್ರೆಡಿ 11th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಾ. ಸೊ ಫೈಂಡ್ ಎ ಕ್ರಾಸ್ ಎ. ಸೊ ಎ ಕ್ರಾಸ್ ಎ ಬಂದುಬಿಟ್ಟು ನಮಗೆ ಏನು ಸಿಗುತ್ತೆ? ಇಟ್ ಇಸ್ ಅ ಆರ್ಡರ್ ಪೇಸ್ 1, 1, 1, 2, 1, 3 ಆ್ಯಂಡ್ ಆಲ್ಸೋ ಫ್ರಮ್ 2 ವಾಟ್ ವಿಲ್ ಗೆಟ್ 2, 1, 2, 2, 2, 3 ಆ್ಯಂಡ್ ಫ್ರಮ್ 3 ಎಲಿಮೆಂಟ್. ಸೊ ವಿಲ್ ಗೆಟ್ 3, 1, 3, 2 ಆ್ಯಂಡ್ 3, 3. ಸೊ ದಿಸ್ ಈಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಸೆಟ್ ಎ. ಸೊ ಇವಾಗ ರಿಲೇಷನ್ ಡಿಫೈನ್ ಮಾಡೋಣ. ಸೊ ಏನು ರಿಲೇಷನ್ ಅಂದರೆ, it is the subset of the Cartesian product A cross A. Subset means you can take any kind of elements. Consider ನಾನು ಏನು ಮಾಡ್ತಾಯಿದ್ದೀನಿ, ಯಾವುದೋ ಒಂದು 4 ಎಲಿಮೆಂಟ್ಸ್, 2 ಎಲಿಮೆಂಟ್ಸ್ ಆರ್ ಐ ವಿಲ್ ಟೇಕ್ 1 ಎಲಿಮೆಂಟ್ ಟು ಮೇಕ್ it as a subset of A cross A.
ಸೊ ನಾನೇನು ಮಾಡ್ತಾ ಇದ್ದೀನಿ ಇದರಲ್ಲಿ 1, 1, 1, 2, 1, 3. ಸೊ ಈ 3 ಎಲಿಮೆಂಟ್ಸ್ನ ತಗೊಂಡು ಒಂದು ರಿಲೇಷನ್ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಐ ಕ್ಯಾನ್ ಸೇ ದಟ್ 1 ಈಸ್ ರಿಲೇಟೆಡ್ ಟು 1 ಆ್ಯಂಡ್ 1 ಈಸ್ ರಿಲೇಟೆಡ್ ಟು 2 ಆ್ಯಂಡ್ 1 ಈಸ್ ರಿಲೇಟೆಡ್ ಟು 3. So this is the relation which I have defined on a set A, which is the subset of the Cartesian product A cross A. ಅರ್ಥ ಆಗಿದೆಯಾ? ಸೊ ಯಾವ ಥರ ಬರೀಬೇಕು ಡೆಫಿನೇಷನ್ನ? ರಿಲೇಷನ್ ಇನ್ ಅ ಸೆಟ್ ಎ, ಇಟ್ ಈಸ್ ದ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ. ಸೊ ನಾವು ಇವಾಗ ಎಕ್ಸಾಂಪಲ್ ಮುಖಾಂತರ ಡೆಫಿನೇಷನ್ ಆಫ್ ರಿಲೇಷನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಲೆಟ್ಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ರಿಲೇಷನ್. ಸೊ ಟೈಪ್ಸ್ ಆಫ್ ರಿಲೇಷನ್ ಅಂತ ಬಂದಾಗ ಸೊ ಫಸ್ಟು ನಮಗೆ ಸಿಗೋದೆ ಟ್ರಿವಿಯಲ್ ರಿಲೇಷನ್ಸ್. ಸೊ ಟೈಪ್ಸ್ ಆಫ್ ರಿಲೇಷನಲ್ಲಿ ನಮಗೆ ಫಸ್ಟ್ ಒನ್ ಏನಿದೆ, ವಿ ಆರ್ ಹ್ಯಾವಿಂಗ್ ಟ್ರಿವಿಯಲ್ ರಿಲೇಷನ್ಸ್, ಟ್ರಿವಿಯಲ್ ರಿಲೇಷನ್, ಆ್ಯಂಡ್ ಸೆಕೆಂಡ್ ಒನ್ ವಿ ಆರ್ ಹ್ಯಾವಿಂಗ್ ನಾನ್ ಟ್ರಿವಿಯಲ್ ರಿಲೇಷನ್. ನಾನು ಟ್ರಿವಿಯಲ್ ರಿಲೇಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಎಷ್ಟು ಟೈಪ್ಸ್ ಇದ್ದಾವೆ? ಫಸ್ಟ್ ಒನ್ ಈಸ್ ಎಂಪ್ಟಿ ರಿಲೇಷನ್. ಸೊ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಎಂಪ್ಟಿ ರಿಲೇಷನ್, ಏನು ಎಂಪ್ಟಿ ರಿಲೇಷನ್ ಅಂದರೆ? ಸೊ ಕನ್ಸಿಡರ್ ಐ ಆಮ್ ಹ್ಯಾವಿಂಗ್ 2 sets A and I am having another set that is B. So 1, 2, 3 A, B, C. ಇವಾಗ ನಾನು ಎಂಪ್ಟಿ ರಿಲೇಷನ್ನ ಡಿಫೈನ್ ಮಾಡಬೇಕು ಅಂದರೆ ಯಾವ ರೀತಿ ಡಿಫೈನ್ ಮಾಡಬೇಕು? ಇನ್ ಸಿಂಪಲ್ ವರ್ಡ್ಸ್, ಇಫ್ ಐ ಆಮ್ ಟೇಕಿಂಗ್ ಸೆಟ್ ಎ ಆ್ಯಂಡ್ ಸೆಟ್ ಬಿ, ನಾಟ್ ಅ ಸಿಂಗಲ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ದ ಎನಿ ಎಲಿಮೆಂಟ್ ಆಫ್ ಬಿ. ಏನಂದರೆ ಒಂದು ಎಲಿಮೆಂಟ್ ಯಾವುದರಿಂದ ಸೆಟ್ ಎಯಿಂದ ಬಿಗೆ ಮ್ಯಾಪ್ ಆಗಿರಬಾರ್ದು. ಅಂಥದ್ದೊಂದು ರಿಲೇಷನ್ನ ನಾವೇನಂತ ಕರಿತೀವಿ? ಎಂಪ್ಟಿ ರಿಲೇಷನ್ ಅಂತ ಕರಿತೀವಿ. ಇವಾಗ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ. ಕನ್ಸಿಡರ್, ನಿಮ್ಮ ಸ್ಕೂಲಲ್ಲಿ ಕಂಪ್ಲೀಟ್ ಬಾಯ್ಸ್ ಇದ್ದಾರೆ. ಸೊ ಈ ಸ್ಕೂಲ್ ಕನ್ಸಿಸ್ಟ್ ಆಫ್ ಓನ್ಲಿ ಬಾಯ್ಸ್. ಎಲ್ಲಿಂದ ಎಲ್ಲಿಗೆ? ಫ್ರಮ್ LKG ಟು 10th ಸ್ಟ್ಯಾಂಡರ್ಡ್. ಸೊ ಒಂದು ಸ್ಕೂಲಲ್ಲಿ ಕಂಪ್ಲೀಟ್ ಬಾಯ್ಸ್ ಇದ್ದಾರೆ. ನಾನು ಯಾವ ರೀತಿ ರಿಲೇಷನ್ ಡಿಫೈನ್ ಮಾಡ್ತಿದ್ದೀನಿ ಅಂದರೆ, ಇಬ್ಬರನ್ನ ಆರಿಸ್ಕೋತಾ ಇದ್ದೀನಿ. ಯಾರು ಇಬ್ಬರು? ಕನ್ಸಿಡರ್ ಐ ಆಮ್ ಟೇಕಿಂಗ್ ಫಸ್ಟ್ ಪರ್ಸನ್ ಆ್ಯಸ್ ಎ ಆ್ಯಂಡ್ ಅನದರ್ ಪರ್ಸನ್ ಆ್ಯಸ್ ಬಿ. ಸೊ ಇವಾಗ ಇಬ್ಬರಲ್ಲಿ ಮಧ್ಯದಲ್ಲಿ ಒಂದು ರಿಲೇಷನ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರಿದ್ದಾರೆ ಸ್ಕೂಲಲ್ಲಿ? ಎಲ್ಲರೂ ಬಾಯ್ಸ್ ಇರೋದು. ನಾನು ಡಿಫೈನ್ ಮಾಡ್ತಾ ಇರೋ ರಿಲೇಷನ್ ಏನು? ಬಿಟ್ವೀನ್ 2 people, ದಟ್ ಈಸ್ ಎ ಆ್ಯಂಡ್ ಆಲ್ಸೋ ಬಿ. ಸೊ ಏನು ರಿಲೇಷನ್ ಡಿಫೈನ್ ಮಾಡ್ತಾ ಇದ್ದೀನಿ ನಾನು? ಐ ವಿಲ್ ಡಿಫೈನ್ ದಟ್ A is a sister of B. ಸೊ ಏನು ಯೋಚನೆ ಮಾಡ್ತಾ ಇದ್ದೀರಾ? ಪಾಸಿಬಲ್ ಆಗ್ಬೋದಾ? ಎಲ್ಲರೂ ಬಾಯ್ಸ್ ಇದ್ದಾಗ ಎ ಮತ್ತು ಬಿ ಸಿಸ್ಟರ್ ಆಗೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಮೀನ್ಸ್ ದಿಸ್ ರಿಲೇಷನ್ ಈಸ್ ಆ್ಯನ್ ಎಂಪ್ಟಿ ಸೆಟ್. ಸೊ ಇದನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಆ್ಯನ್ ಎಂಪ್ಟಿ ರಿಲೇಷನ್. ಮೀನ್ಸ್ ನಾಟ್ ಅ ಸಿಂಗಲ್ ಎಲಿಮೆಂಟ್ ಫ್ರಮ್ ಎ ಈಸ್ ಮ್ಯಾಪ್ ಟು ಎನಿ ಎಲಿಮೆಂಟ್ ಇನ್ ಬಿ. So let's understand by its definition in a mathematical terms. So definition ಏನಿದೆ? ಡೆಫಿನೇಷನ್ ಬಂದುಬಿಟ್ಟು ಇಟ್ ಈಸ್ ಅ ರಿಲೇಷನ್ ಆರ್ ಇನ್ ಅ ಸೆಟ್ ಎ. ಎಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ ನಾವು ರಿಲೇಷನ್ನ? ಸೆಟ್ ಎ ಅಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ. ಅದನ್ನು ಎಂಪ್ಟಿ ಸೆಟ್ ಅಂತ ಯಾವಾಗ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಎಂಪ್ಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ ಈಸ್ ಮ್ಯಾಪ್ ಟು ಎನಿ ಎಲಿಮೆಂಟ್ ಆಫ್ ಎ. ಈ ಡೆಫಿನೇಷನ್ನಲ್ಲಿ ನಾವು 2 ಸೆಟ್ ಎ ಅಂತಲೇ ತಗೋತಾ ಇರೋದು. ದಿಸ್ ಇಸ್ ಎ, ದಿಸ್ ಇಸ್ ಎ. ಸೊ ನೋ ಎಲಿಮೆಂಟ್ ಆಫ್ ಎ ಈಸ್ ಮ್ಯಾಪ್ ಟು ಎನಿ ಅದರ್ ಎಲಿಮೆಂಟ್ ಆಫ್ ಎ. ಆ ಥರ ಒಂದು ರಿಲೇಷನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯನ್ ಎಂಪ್ಟಿ ರಿಲೇಷನ್. ಸೊ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು 5. 5 means it is a null set and which is a subset of the set A cross A or the Cartesian product A cross A. So empty relation nalli enadru doubt idya? So if you are having any kind of doubt, please let me know in the comment box. So let's move on to understand next type of trivial relation. So trivial relation alli ಒಂದು ಅರ್ಥ ಮಾಡ್ಕೊಂಡ್ವಿ, that is empty relation. So second one ಯಾವುದು? Second one we are having it as universal relation. ಯೂನಿವರ್ಸಲ್ ರಿಲೇಷನ್. ಏನು ಯೂನಿವರ್ಸಲ್ ರಿಲೇಷನ್ ಅಂದರೆ? ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ದೆನ್ ಐ ವಿಲ್ ಗಿವ್ ಯು ದ ಡೆಫಿನೇಷನ್ ಇನ್ ಮ್ಯಾಥಮೆಟಿಕಲ್ ಟರ್ಮ್ಸ್. ಕನ್ಸಿಡರ್ ಐ ಆಮ್ ಹ್ಯಾವಿಂಗ್ 2 sets. ಸೊ ನಾನೇನು ಮಾಡ್ತಾಯಿದ್ದೀನಿ? 2 ಸೆಟ್ನ ತೊಗೋತಾ ಇದ್ದೀನಿ. ಫಸ್ಟ್ ಈಸ್ ಸೆಟ್ ಎ ಆ್ಯಂಡ್ ಅನದರ್ ಒನ್ ಈಸ್ ಸೆಟ್ ಬಿ. ಸೊ ಐ ಆಮ್ ಹ್ಯಾವಿಂಗ್ ಇನ್ ಸೆಟ್ ಎ 3 ಎಲಿಮೆಂಟ್. ಸಿ ಈಸಿ ಆಗಲಿ ಅಂತ ನಾನೇನು ಮಾಡ್ತಾಯಿದ್ದೀನಿ? ತುಂಬ ಕಮ್ಮಿ ಎಲಿಮೆಂಟ್ಸ್ನ ತೊಗೋತಾ ಇದ್ದೀನಿ. 1, 2 and 3. And set B we are having A, B and C. So ಏನು ಯೂನಿವರ್ಸಲ್ ರಿಲೇಷನ್ ಅಂದರೆ? ಯೂನಿವರ್ಸಲ್ ರಿಲೇಷನ್ ಅಂದರೆ ಅ ರಿಲೇಷನ್ ಫ್ರಮ್ ಎ ಟು ಬಿ. ಎಲ್ಲಿಂದ ಡಿಫೈನ್ ಮಾಡ್ತಾ ಇದ್ದೀನಿ? ಅ ರಿಲೇಷನ್
ಎಯಿಂದ ಬಿಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಇನ್ ವಿಚ್ ಈಚ್ ಎಲಿಮೆಂಟ್ ಇನ್ ಎ ಈಸ್ ಮ್ಯಾಪ್ ಟು ಅನದರ್ ಎಲಿಮೆಂಟ್ ಇನ್ ಬಿ. ಮೀನ್ಸ್ ಏನಾಗ್ತಾ ಇದೆ ಇಲ್ಲಿ, ಎಲ್ಲ ಎಲಿಮೆಂಟ್ಸು ಅನದರ್ ಸೆಟ್ಗೆ ಎಲ್ಲ ಎಲಿಮೆಂಟ್ಸ್ಗೂ ಮ್ಯಾಪ್ ಆಗಿರುತ್ತೆ. ಅಂಥ ಸೆಟ್ನ ಏನಂತ ಕರಿತೀವಿ, ಅಂಥ ರಿಲೇಷನ್ನ ಏನಂತ ಕರಿತೀವಿ ನಾವು, ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಏನಾಗಿದೆ ಇಲ್ಲಿ, 1 ಈಸ್ ಮ್ಯಾಪ್ ಟು ಎ, ಕನ್ಸಿಡರ್ 2 ಈಸ್ ಮ್ಯಾಪ್ ಟು ಸಿ ಆ್ಯಂಡ್ 3 ಈಸ್ ಮ್ಯಾಪ್ ಟು ಬಿ. 2 ಬಿಗೆ ಆಗಬೇಕು ಅಂತ ಏನಿಲ್ಲ, 2 ಸಿಗೂ ರಿಲೇಟ್ ಆಗ್ಬೋದು ಆ್ಯಂಡ್ 3 ಬಿಗೂ ರಿಲೇಟ್ ಆಗ್ಬೋದು. ಮೀನ್ಸ್ ಈಚ್ ಎಲಿಮೆಂಟ್ ಈಸ್ ಮ್ಯಾಪ್ ಟು ಎವ್ರಿ ಎಲಿಮೆಂಟ್ ಇನ್ ಅ ಸೆಟ್ ಬಿ. ಇಂತಹ ರಿಲೇಷನ್ ನಾವು ಏನಂತ ಕರಿತೀವಿ, ವಿಲ್ ಕಾಲ್ ಇಟ್ ಆ್ಯಸ್ ಆ್ಯನ್ ಯೂನಿವರ್ಸಲ್ ರಿಲೇಷನ್. ಸೊ ನೀವೊಂದು ಎಕ್ಸಾಂಪಲ್ ಕೊಡ್ಬೋದಾ ಯೂನಿವರ್ಸಲ್ ರಿಲೇಷನ್ಗೆ? ನಿಮಗೆ ಇವಾಗ ಅರ್ಥ ಆಗಿದೆ ಏನಂತ, ಎಂಟಿ ರಿಲೇಷನ್ಗೆ ಎಕ್ಸಾಂಪಲ್ ಯಾವ ರೀತಿ ಕೊಡ್ಬೋದು ಅಂತ ಅರ್ಥ ಆಗಿದೆ, ನಾನು ಕೊಟ್ಟಿದ್ದೀನಿ. ಸೊ ಇವಾಗ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯೂನಿವರ್ಸಲ್ ರಿಲೇಷನ್ಗೆ ನಾವು ಏನು ಎಕ್ಸಾಂಪಲ್ ಕೊಡ್ಬೋದು ಅಂತ. ಸೊ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಎಕ್ಸಾಂಪಲ್ ಫಾರ್ ದ ಯೂನಿವರ್ಸಲ್ ರಿಲೇಷನ್ ಏನು ಕೊಡ್ಬೋದು? ಸೊ ಕನ್ಸಿಡರ್, ಸೇಮ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ, ಸ್ಕೂಲ್. ಸೊ ಸ್ಕೂಲಲ್ಲಿ ನಾನು ಏನು ತೊಗೋತಾ ಇದ್ದೀನಿ, 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳನ್ನ ಹೈಟ್ಸ್ ತೊಗೋತಾ ಇದ್ದೀನಿ. ಸೊ ವಾಟ್ ಐ ವಿಲ್ ಟೇಕ್, ಹೈಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ಏನಾಗ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಫ್ರಮ್ 5th to 10th ಸ್ಟ್ಯಾಂಡರ್ಡ್ ಅದೇನಿದೆ, ಲೆಸ್ ದ್ಯಾನ್ 5 ಮೀಟರ್ ಇದೆ. ಹೌದೋ ಇಲ್ವಾ? ಆಗುತ್ತಲ್ವ? 5 ಮೀಟರಷ್ಟು ಹೈಟ್ ಇರೋ ಚಾನ್ಸೇ ಇಲ್ಲ. ಆಬ್ವಿಯಸ್ಲಿ ಎಲ್ಲರ ಹೈಟ್ ಏನಾಗಿರಬೇಕು, 5 ಮೀಟರ್ಗಿಂತ ಕಮ್ಮಿನೇ ಇರಬೇಕು. ಸೊ ಹೆನ್ಸ್ ದಿಸ್ ಕೈಂಡ್ ಆಫ್ ರಿಲೇಷನ್ ಈಸ್ ಕಾಲ್ಡ್ ಆ್ಯಸ್ ಅನ್ ಯೂನಿವರ್ಸಲ್ ರಿಲೇಷನ್. ಸೊ ಇವಾಗ ನಿಮಗೆ ಎಂಟಿ ರಿಲೇಷನ್ ಅಂದರೆ ಏನು ಅರ್ಥ ಆಗಿದೆ, ಮತ್ತು ಯೂನಿವರ್ಸಲ್ ರಿಲೇಷನ್ ಅಂದರೆ ಏನಂತ ಗೊತ್ತಾಗಿದೆ. So let's move on to understand some other types of the relations which are called as non-trivial relation. ಸೊ ಈ ನೆಕ್ಸ್ಟ್ ಬರೋವಂಥ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದರ ಬೇಸಿಸ್ ಮೇಲೆ ನಾವು ಎಲ್ಲ ಎಕ್ಸಾಂಪಲ್ಸ್ ಮತ್ತು ಎಕ್ಸಸೈಸ್ಗಳನ್ನು ಮಾಡೋದು. ಸೊ ಮೇಕ್ ಶೋರ್ ದಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಆ್ಯಂಡ್ ಎವ್ರಿ ರಿಲೇಷನ್ ಪ್ರಾಪರ್ಲಿ ವಿತೌಟ್ ಮಿಸ್ಸಿಂಗ್ ಎನಿ ಆಫ್ ದ ಕಾನ್ಸೆಪ್ಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಯಾವುದಿದೆ ನೆಕ್ಸ್ಟ್ ನಮ್ಮ ಹತ್ರ ಇರೋದು ನಾನ್ ಟ್ರಿವಿಯಲ್ ರಿಲೇಷನ್. ಸೊ ನಾನ್ ಟ್ರಿವಿಯಲ್ ರಿಲೇಷನ್ ಅಂತ ಅಂದಾಗ ಫಸ್ಟ್ ಟೈಪ್ ನಾನು ಹೇಳಿದ್ದೆ, ಏನಿದೆ ಫಸ್ಟ್ ಟೈಪು, ವಿ ಆರ್ ಹ್ಯಾವಿಂಗ್ ಅ ರಿಫ್ಲೆಕ್ಸಿವ್ ರಿಲೇಷನ್. ಸೊ ನಾವು ಜಾಸ್ತಿ ಏನು ಹೇಳೋದು ಬೇಡ, ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡಿರ. ರಿಫ್ಲೆಕ್ಸ್ ಮೀನ್ಸ್ ವಾಟ್ ಯು ಮೀನ್ ಬೈ ದ ರಿಫ್ಲೆಕ್ಸ್ ಇನ್ ಯೋರ್ ಓನ್ ವರ್ಡ್ಸ್. ರಿಫ್ಲೆಕ್ಸ್ ಅಂದರೆ ನಿಮ್ಮ ಮಿರರ್ ಇಮೇಜ್. ನೀವು ನಿಮ್ಮನ್ನು ಇವಾಗ ಕನ್ನಡಿಯಲ್ಲಿ ನೋಡಿದ್ರೆ ಏನಾಗುತ್ತೆ, ನಿಮ್ಮ ರಿಫ್ಲೆಕ್ಸ್ ನಿಮಗೆ ಕನ್ನಡಿಯಲ್ಲಿ ಕಾಣಿಸುತ್ತೆ. ಮೀನ್ಸ್ ನೀವು ಇಲ್ಲೇನು ನಿಂತ್ಕೊಂಡಿದ್ದೀರಾ, ನೀವು ಅಪೋಸಿಟಲ್ಲೂ ಅದೇ ಇರ್ತೀರ, ನೀವೇನು ಚೇಂಜ್ ಆಗಲ್ಲ. ಸೊ ಇನ್ ಮ್ಯಾಥಮೆಟಿಕಲ್ ಟರ್ಮ್ಸ್, ಇಫ್ ಐ ಆಮ್ ಕಾಲಿಂಗ್ ಆ್ಯಸ್ ಅ ರಿಫ್ಲೆಕ್ಸಿವ್ ರಿಲೇಷನ್, ಕನ್ಸಿಡರ್ ನಾನೊಂದು ಆರ್ಡರ್ ಪೇರ್ ತೊಗೋತಾ ಇದ್ದೀನಿ. ಏನಿದೆ ಆರ್ಡರ್ ಪೇರಲ್ಲಿ? ಸೊ ನಾನು ಫಸ್ಟ್ ಎಲಿಮೆಂಟ್ ನಿಮ್ಮನ್ನು ತೊಗೋತಾ ಇದ್ದೀನಿ ಔಟ್ಸೈಡ್ ದ ಮಿರರ್. ಸೊ ನೀವು ಇನ್ಸೈಡ್ ದ ಮಿರರ್ ಯಾವ ರೀತಿ ಕಾಣಿಸ್ತಾ ಇದ್ದೀರಾ, ನೀವು ಎ ಆಗೇ ಕಾಣಿಸ್ತೀರಾ, ಯು ಕಾಂಟ್ ಬಿ ಲೈಕ್ ಬಿ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಇಫ್ ಎ ಈಸ್ ರಿಲೇಟೆಡ್ ಟು ಎ, ಇಫ್ ಆಲ್ ದ ಎಲಿಮೆಂಟ್ಸ್ ಸಚ್ ಆಸ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಇದ್ದರೆ ಅಂತಹ ರಿಲೇಷನ್ನ ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸ್ಟಿಲ್ ಸ್ವಲ್ಪ ಡೌಟ್ ಇದೆಯಲ್ಲ, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಇಫ್ ಐ ಆಮ್ ಟೇಕಿಂಗ್ ಆ್ಯನ್ ಎಕ್ಸಾಂಪಲ್, ನನಗೆ ಫಸ್ಟ್ ಏನು ಬೇಕು, ರಿಲೇಷನ್ ಡಿಫೈನ್ ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಸೆಟ್ ಇರಬೇಕು. ಸೊ ಎ ಈಸ್ ಈಕ್ವಲ್ ಟು 1 2 3. ಸೊ 1 2 3 ಐ ಆಮ್ ಟೇಕಿಂಗ್. ಸೊ ಈ ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಿಬಿಟ್ಟು ನಾನು ಈ ರಿಲೇಷನ್ ತೊಗೋತಾ ಇದ್ದೀನಿ. ಏನಿದೆ ರಿಲೇಷನಲ್ಲಿ, 1 1 1 2 2 2 2 3 3 3 ಇಷ್ಟಿದೆ. ಸೊ ದಿಸ್ ಈಸ್ ದ ರಿಲೇಷನ್ ವಿಚ್ ಐ ಹ್ಯಾವ್ ಡಿಫೈನ್ಡ್ ಆನ್ ದ ಸೆಟ್ ಎ. ಸೊ ಈ ರಿಲೇಷನಲ್ಲಿ ನನಗೆ ಎ ಕಮ ಎ ಬಿಲಾಂಗ್ಸ್ ಟು ದ ರಿಲೇಷನ್ ಅಂತ ಅಂದಾಗ ಏನೇನು ಬರ್ತಾ ಇದೆ, 1 1 2 2 3 3 belongs to R. So hence this relation is called as a reflexive relation. ಅಕಸ್ಮಾತ್ ನಾವು ತೊಗೊಂಡಿರೋ ಸೆಟ್ ಇವಾಗ 1 2 3 ಇರೋದ್ರಿಂದ ನಮಗೆ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಯಾವಾಗ ಆಗುತ್ತೆ, ಈಚ್ ಎಲಿಮೆಂಟ್ಗೆ ಅದು ರಿಫ್ಲೆಕ್ಸ್ ಇರಬೇಕು. ಕನ್ಸಿಡರ್ 1 ತೊಗೊಂಡಿದ್ದೀನಿ, 1ಕ್ಕೆ ರಿಫ್ಲೆಕ್ಸ್ ಇದೆಯಾ ರಿಲೇಷನಲ್ಲಿ? ಎಸ್ ಇದೆ, 1 1 ಇದೆ. 2ಗೆ ರಿಫ್ಲೆಕ್ಸ್ ಇದೆಯಾ? ಎಸ್ 2 2 ಇದೆ. 3ಗೆ ರಿಫ್ಲೆಕ್ಸ್ ಇದೆಯಾ? ಎಸ್ 3 3. ಸೊ ಈಚ್ ಎಲಿಮೆಂಟ್ಗೆ ರಿಫ್ಲೆಕ್ಸ್ ಇದೆ. ಸೊ ನಾವೇನಂತ ಕರಿತೀವಿ, ಹೆನ್ಸ್ ಇಟ್ ಈಸ್ ರಿಫ್ಲೆಕ್ಸಿವ್. ಅಕಸ್ಮಾತ್ ನಮ್ಮ ಹತ್ರ ಇವಾಗ 1 1 ಇದ್ದು 2 2 ಇದ್ದು 3 3 ಇಲ್ಲ. ಸೊ ಅಟ್ ದಟ್ ಟೈಮ್ ಏನಾಗುತ್ತೆ, ಎ ಕಮ ಎ
ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಇದು 3,3 ಇದ್ದರೆ ರಿಫ್ಲೆಕ್ಸಿವ್ ಆಗ್ತಿತ್ತು. 3,3 ಇಲ್ಲ ಅಂದರೆ ಇಟ್ ವಿಲ್ ಬಿ ನಾಟ್ ರಿಫ್ಲೆಕ್ಸಿವ್. ಸೊ ನಿಮ್ಮ ಸೆಟ್ ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಅದರ ರಿಫ್ಲೆಕ್ಸ್ ಎಲ್ಲ ಎಲಿಮೆಂಟ್ಸ್ ರಿಲೇಷನಲ್ಲಿ ಇರಬೇಕು. ಅದನ್ನು ಏನಂತ ಕರಿತೀವಿ ನಾವು? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಇನ್ ಮ್ಯಾಥಮೆಟಿಕಲ್ ಟರ್ಮ್ಸ್, ಅ ರಿಲೇಷನ್ ಆರ್ ಇನ್ ಅ ಸೆಟ್ ಎ is called as an reflexive relation. ಯಾವಾಗ ಇಫ್ a, a belongs to R for all a belongs to a. ಸೊ ಇದನ್ನು ನಾವು ಏನಂತ ಕರಿತೀವಿ? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್. ನೆಕ್ಸ್ಟ್ ಟೈಪ್ ಯಾವುದಿದೆ ನಮ್ಮ ಹತ್ರ? ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಸೆಕೆಂಡ್ ವರ್ಡ್ ವಿ ಆರ್ ಹ್ಯಾವಿಂಗ್ ಇಟ್ ಆ್ಯಸ್ ಸಿಮಿಟ್ರಿಕ್ ರಿಲೇಷನ್. ಸಿಮಿಟ್ರಿಕ್ ರಿಲೇಷನ್ ಅಂದರೆ ಏನು? ಸಿಮಿಟ್ರಿಕ್ ನೀವು ಕೇಳಿರ್ಬೋದು ವರ್ಡ್ ಸಿಮಿಟ್ರಿಕ್. ಯಾವಾಗ ಆಗುತ್ತೆ ಸಿಮಿಟ್ರಿಕ್ ಅಂದರೆ? ಸಿಮಿಟ್ರಿಕ್ ರಿಲೇಷನ್ ಅಂದರೆ ಇಫ್ ಐ ಆಮ್ ಟೇಕಿಂಗ್ ಒಂದು ರಿಲೇಷನ್ ಇದೆ, ಇದೇ ಎಕ್ಸಾಂಪಲ್ ತಗೊಳ್ಳಿ. ಈ ರಿಲೇಷನಲ್ಲಿ ನಾನೇನು ತಗೋತಾ ಇದ್ದೀನಿ? ಸೊ ದಿಸ್ ಇಸ್ ದ ರಿಲೇಷನ್ ವಿಚ್ ಐ ಹ್ಯಾವ್ ಟೇಕನ್. ಸೊ ಈ ರಿಲೇಷನಲ್ಲಿ ನಾನು ಇವಾಗ ಎ, ಬಿ ಅನ್ನೋ ಎಲಿಮೆಂಟ್ ತಗೋತಾ ಇದ್ದೀನಿ. ಯಾವುದರಲ್ಲಿ? ರಿಲೇಷನ್ ಆರಲ್ಲಿ. ಯಾವುದ್ರ ಮೇಲೆ ಡಿಫೈನ್ ಮಾಡಿರೋದು? ಎ. ಸೊ ರಿಲೇಷನ್ ಆರ್ ಈಸ್ ಡಿಫೈನ್ಡ್ ಆನ್ ಅ ಸೆಟ್ ಎ is called as a symmetric if and only if. ಯಾವಾಗ a, b belongs to R ಆದರೆ this implies b, a ಕೂಡ R ಅಲ್ಲಿ ಇರಬೇಕು. ಎಕ್ಸಾಂಪಲ್ R is equal to ಇವಾಗ a 1 2 3 ಇದ್ದರೆ ಇಫ್ ಐ ಆಮ್ ಹ್ಯಾವಿಂಗ್ 1, 2 ಇನ್ ದ ರಿಲೇಷನ್ ದೆನ್ ನನಗೇನಿರಬೇಕು? 2, 1 ಕೂಡ ಇರಬೇಕು. ಅಕಸ್ಮಾತ್ 2, 3 ಇದ್ದರೆ ಏನಿರಬೇಕು? 3, 2 ಇರಬೇಕು. ಇಂತಹ ಒಂದು ರಿಲೇಷನ್ ಏನಂತ ಕರಿತೀವಿ ನಾವು? ಸಿಮಿಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಕನ್ಸಿಡರ್, ನನ್ನ ಹತ್ರ 1, 2 ಇದೆ, 2, 3 ಇಲ್ಲ. ಬಟ್ 2, 3ಗೆ 3, 2 ಇದೆ. ಇಂತಹ ರಿಲೇಷನ್ ಸಿಮಿಟ್ರಿಕ್ ಆಗಬಹುದಾ? ಇಲ್ಲ, ಇಂತಹ ರಿಲೇಷನ್ ಸಿಮಿಟ್ರಿಕ್ ಆಗೋದಿಲ್ಲ. ಸೊ ಅದನ್ನು ಏನಂತ ಕರಿತೀವಿ? ದ ರಿಲೇಷನ್ ಈಸ್ ನಾಟ್ ಸಿಮಿಟ್ರಿಕ್. ಯಾವುದೇ ಒಂದು ಎಲಿಮೆಂಟ್ ತೊಗೊಂಡ್ರೆ ಅದ್ರ ಉಲ್ಟಾ ಅಂದರೆ ಬಿ, ಎ, ಬಿ ತೊಗೋತಾ ಇದ್ದೀರಾ, ಬಿ, ಎ ಕೂಡ ಅದರಲ್ಲಿ ಇರಬೇಕು. ಅದನ್ನು ಏನಂತ ಕರಿತೀವಿ ನಾವು? ಸಿಮಿಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಫ್ ಯು ಹ್ಯಾವಿಂಗ್ ಎನಿ ಡೌಟ್ ಆರ್ ಯು ನೀಡ್ ದ ಡೆಫಿನೇಷನ್, ಪ್ಲೀಸ್ ಗೋ ಥ್ರೂ ಯುವರ್ ಟೆಕ್ಸ್ಟ್ ಬುಕ್. ನಾನು ಬರೀ ಮ್ಯಾಥಮೆಟಿಕಲ್ ಫಾರ್ಮ್ ಮಾತ್ರ ಕೊಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಫಾರ್ಮ್ ವಿಚ್ ಯು ಹ್ಯಾವಿಂಗ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಫಾರ್ ಈಚ್ ಆಫ್ ದ ಟೈಪ್. ಸೊ ನಾವು ಎರಡೂ ಅರ್ಥ ಮಾಡ್ಕೊಂಡ್ವಿ. ಏನು? ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಸಿಮಿಟ್ರಿಕ್ ರಿಲೇಷನ್ ಅಂದರೆ ಏನು? ಆ್ಯಂಡ್ ದ ಲಾಸ್ಟ್ ಒನ್ ವಿ ಆರ್ ಹ್ಯಾವಿಂಗ್ ಥರ್ಡ್ ಒನ್ ಇನ್ ಅ ನಾನ್ ಟ್ರಿವಿಯಲ್ ರಿಲೇಷನ್, ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಏನು? ಕನ್ಸಿಡರ್, ನನ್ನ ಹತ್ರ ರಿಲೇಷನ್ ಇದೆ, ಆಲ್ರೆಡಿ ನಾನು ರಿಲೇಷನ್ನ ಡಿಫೈನ್ ಮಾಡಿಬಿಟ್ಟಿದ್ದೀನಿ. ಆ ರಿಲೇಷನಲ್ಲಿ ನಾನು 2 ಎಲಿಮೆಂಟ್ ತೊಗೋತಾ ಇದ್ದೀನಿ. ಸೊ ನಾನು ಇವಾಗ 2 ಎಲಿಮೆಂಟ್ಸ್ ತೊಗೊಂಡಾಗ ನನಗೇನು ಬರಬೇಕು? ದಿಸ್ ಶುಡ್ ಇಂಪ್ಲೈ ದಟ್ ಎ, ಸಿ ಎಲಿಮೆಂಟ್ ಕೂಡ ನನಗೆ ಆ ರಿಲೇಷನಲ್ಲಿ ಇರಬೇಕು. ಕನ್ಸಿಡರ್, ನಾನು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ತೀನಿ ನೋಡಿ. ನಮ್ಮ ಹತ್ರ 1, 3 ಇದೆ. ಓಕೆನಾ? ಅದ್ರ ಜೊತೆಗೆ ಈ ರಿಲೇಷನಲ್ಲಿ ನನಗೆ 3, 2 ಇದೆ. ಸೊ ಇವಾಗ 1, 3 ಬಿಲಾಂಗ್ಸ್ ಟು ಆರ್ ಆಗಿದೆ ಮತ್ತು 3, 2 ಬಿಲಾಂಗ್ಸ್ ಟು ಆರ್ ಇದೆ. ಸೊ ಏನಿರಬೇಕು ನನಗೆ? 1, 2 ಕೂಡ ಆ ರಿಲೇಷನಲ್ಲಿ ಇರಬೇಕು. ಸೊ ಅಂತಹ ರಿಲೇಷನ್ನ ನಾವೇನಂತ ಕರಿತೀವಿ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. In simple words, consider A and B are 2 friends. A ಮತ್ತು B, they are related to each other. A Bಗೆ ಫ್ರೆಂಡ್ ಆಗಿದ್ದಾರೆ, B ಬಂದುಬಿಟ್ಟು Cಗೆ ಫ್ರೆಂಡ್ ಆಗಿದ್ದಾರೆ. ಸೊ ನಾನೇನು ಅನ್ಬೋದು? ಸೊ ಆಬ್ವಿಯಸ್ಲಿ A ಈಸ್ ಆಲ್ಸೋ ಫ್ರೆಂಡ್ ಆಫ್ C ಅಂತ ಹೇಳ್ಬೋದು. ಸೊ A ಈಸ್ ಈಕ್ವಲ್ ಟು B ಆದಾಗ B ಈಸ್ ಈಕ್ವಲ್ ಟು C ಆಗಿರುತ್ತೆ. ಸೊ ಆವಾಗ ನಮಗೇನಾಗಬೇಕು? ಎ ಶುಡ್ ಬಿ ಈಕ್ವಲ್ ಟು ಸಿ ಆಗಿರಬೇಕು. ಅಂತಹ ಒಂದು ರಿಲೇಷನ್ನ ನಾವು ಎಂತ ಕರಿತೀವಿ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಡೆಫಿನೇಷನ್ ಫಾರ್ ಟ್ರಾನ್ಸಿಟಿವ್ ರಿಲೇಷನ್ ಫಾರ್ ಆಲ್ ಎ, ಬಿ, ಸಿ ಬಿಲಾಂಗ್ಸ್ ಟು ಆರ್. ಡನ್? ಓಕೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಏನು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದರೆ? ಸೊ ಇಲ್ಲಿವರೆಗೂ ನೀವು ಎಷ್ಟು ಟೈಪ್ಸ್ ಆಫ್ ರಿಲೇಷನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ದಿಸ್ ಈಸ್ ದ ಕನ್ಕ್ಲೂಷನ್ ಪಾರ್ಟ್ ಫಾರ್ ಆಲ್ ದೀಸ್ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ವಾಟ್ ಆರ್ ದ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಮೀನ್ಸ್? ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದರೆ ಇಟ್ ಈಸ್ ಅ ರಿಲೇಷನ್ ಆರ್
ರಿಲೇಷನ್ ಆರ್ ಇನ್ ಅ ಸೆಟ್ ಎ. ಸೊ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ರಿಲೇಷನ್ ಆರ್ ಡಿಫೈನ್ ಮಾಡ್ತಾಯಿದ್ದೀನಿ. ಎಲ್ಲಿ? ಇನ್ ಅ ಸೆಟ್ ಎ is said to be an equivalent relation. ಈಕ್ವಲ್ ರಿಲೇಷನ್ ಯಾವಾಗ ಆಗುತ್ತೆ? ಇದು ಯಾವಾಗ ಆಗುತ್ತೆ ಅಂದರೆ ಇಟ್ ಶುಡ್ ಬಿ ರಿಲೇಷನ್ ಆರ್ ಏನಾಗಿರಬೇಕು? ಇಟ್ ಶುಡ್ ಬಿ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಟ್ರಾನ್ಸಿಟಿವ್. ಸೊ ಯಾವುದೇ ಒಂದು ರಿಲೇಷನ್ನ ಈಕ್ವಿಲೆನ್ಸ್ ರಿಲೇಷನ್ ಅಂತ ಕರಿಬೇಕು ಅಂದರೆ ಆ ರಿಲೇಷನ್ ಏನಾಗಿರಬೇಕು? ಅದು ರಿಫ್ಲೆಕ್ಸಿವ್ ಆಗಿರಬೇಕು, ಅದು ಸಿಮಿಟ್ರಿಕ್ ಕೂಡ ಆಗಿರಬೇಕು, ಮತ್ತು ಟ್ರಾನ್ಸಿಟಿವ್ ಕೂಡ ಆಗಿರಬೇಕು. ಅಂತಹ ರಿಲೇಷನ್ನ ನಾವು ಏನಂತ ಕರಿತೀವಿ? ವಿಲ್ ಕಾಲ್ ಇಟ್ ಆ್ಯಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಸೊ ಈ 3 ನಾನ್ ಟ್ರಿವಿಯಲ್ಸ್ ಟೈಪ್ಸ್ ಆಫ್ ರಿಲೇಷನ್ ನೀವೇನು ಕಲ್ತಿದ್ದೀರಾ ಅದ್ರ ಬೇಸಿಸ್ ಮೇಲೇ ನಿಮಗೆ ಕಂಪ್ಲೀಟ್ 1.1 ಎಕ್ಸಸೈಸ್ ಈಸ್ ಡಿಪೆಂಡೆಂಟ್. ಸೊ ಲೆಟ್ಸ್ ಮೂವ್ ಅಹೆಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ರಿಲೇಷನ್ ಫ್ರಮ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ಅದ್ರ ಮುಖಾಂತರ ಇವೆಲ್ಲ ರಿಲೇಷನ್ ಮತ್ತು ಈಕ್ವಿಲೆನ್ಸ್ ರಿಲೇಷನ್ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಎಕ್ಸಾಂಪಲ್ ಬಂದುಬಿಟ್ಟು ಏನಿದೆ? ಲೆಟ್ ಟಿ ಬಿ ಅ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ವಿತ್ ಅ ರಿಲೇಷನ್ ಆರ್ ಇನ್ ಟಿ ಈಸ್ ಗಿವನ್ ಬೈ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆರ್ಡರ್ ಪೇರ್ಸ್ T1 T2 ಸಚ್ ದಟ್ T1 ಈಸ್ ಸಿಮಿಲರ್ ಟು T2. ಶೋ ದಟ್ ಆರ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಸೊ ಅವ್ರು ಆಲ್ರೆಡಿ ಒಂದು ಸೆಟ್ ಕೊಟ್ಟಿದ್ದಾರೆ. ಏನು? ಟಿ ಬಿ ಎ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ಸೊ ಸೆಟ್ ಎ ಏನಿದೆ? ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ಸೊ ಈ ಥರ ಕ್ವಶನ್ಸ್ ಕಂಪಲ್ಸರಿ 3 ಮಾರ್ಕ್ಸ್ಗೆ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಸೊ ಮೇಕ್ ಶೋರ್ ದಟ್ ನೀವು ತುಂಬ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋತಾ ಇದ್ದೀರಾ. ಸೊ ಸೆಟ್ ಏನು ಬರುತ್ತಾ ಇದೆ? ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಸೊ ಇದ್ರ ಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ? ಒಂದು ರಿಲೇಷನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಆ ರಿಲೇಷನ್ ಬಂದುಬಿಟ್ಟು T1, T2 ಸೆಟ್ ಆಫ್ ಆಲ್ ಆರ್ಡರ್ ಪೇರ್ಸ್ T1, T2 ಸಚ್ ದಟ್ T1 ಈಸ್ ಸಿಮಿಲರ್ ಟು T2 ಅಂತ ಇದೆ. ಸೊ ಅವರು 2 ಟ್ರಯಾಂಗಲ್ಸ್ ಮಧ್ಯದಲ್ಲಿ ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಏನಂತ? T1 T2ಗೆ ಸಿಮಿಲರ್ ಆಗ್ತಾ ಇದೆ. ಸೊ ಇದನ್ನು ನಾವೇನಂತ ಚೆಕ್ ಮಾಡಬೇಕು? ಇಟ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಅಂದರೆ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು, ಆಗುತ್ತೆ ಅಂತ ತೋರಿಸ್ಬೇಕು, ಮತ್ತು ಸಿಮಿಟ್ರಿಕ್ ಚೆಕ್ ಮಾಡಿ ಆಗುತ್ತೆ ಅಂತ ತೋರಿಸ್ಬೇಕು, ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಿ ಆಗುತ್ತೆ ಅಂತ ತೋರಿಸ್ಬೇಕು. ಇದು 3 ಆದರೆ ವಾಟ್ ಇಟ್ ವಿಲ್ ಬಿಕಮ್? ಇಟ್ ವಿಲ್ ಬಿಕಮ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಸೊ ಲೆಟ್ಸ್ ಚೆಕ್ ಇಟ್ ಈಸ್ ಆ್ಯನ್ ರಿಫ್ಲೆಕ್ಸಿವ್ ಫಸ್ಟ್. ಸೊ ರಿಫ್ಲೆಕ್ಸಿವ್ ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ನಮಗೇನಿತ್ತು ಡೆಫಿನೇಷನಲ್ಲಿ? ರಿಫ್ಲೆಕ್ಸಿವ್ ಅಂದರೆ ಇಫ್ ಐ ಆಮ್ ಟೇಕಿಂಗ್ ಒನ್ ಎಲಿಮೆಂಟ್ ದೆನ್ ಯು ಶುಡ್ ಹ್ಯಾವ್ ರಿಫ್ಲೆಕ್ಸ್ ಆಫ್ ಇಟ್. ಸೊ ಕನ್ಸಿಡರ್ ರಿಫ್ಲೆಕ್ಸಿವ್ ತೊಗೊಂಡಾಗ ನಾನೇನು ತೊಗೋತಾ ಇದ್ದೀನಿ? A, A ಬಿಲಾಂಗ್ಸ್ ಟು ಆರ್ ಇರ್ತಿತ್ತು. ಸೊ ಅದೇ ರೀತಿಲಿ ಇಲ್ಲಿ ಎ ಜಾಗದಲ್ಲಿ ನಾನೇನು ತೊಗೋತಾ ಇದ್ದೀನಿ? ಟ್ರ್ಯಾಂಗಲ್ಸ್ ಇರೋದ್ರಿಂದ ಇಲ್ಲಿ T1 ತೊಗೋತಾ ಇದ್ದೀನಿ, ಟ್ರ್ಯಾಂಗಲ್ 1. ಸೊ T1 ತೊಗೊಂಡ್ರೆ ಏನಾಗುತ್ತೆ? T1, T1 ಬಿಲಾಂಗ್ಸ್ ಟು ಆರ್. ಇವಾಗ T1, T1 ಅಂದರೆ ಈ ರಿಲೇಷನ್ ಮುಖಾಂತರ ಏನಾಗಬೇಕು ನಮಗೆ? T1 ಈಸ್ ಸಿಮಿಲರ್ ಟು T1 ಆಗುತ್ತಾ? T1 ಈಸ್ ಸಿಮಿಲರ್ ಟು T1. ಎಸ್, ಆಬ್ವಿಯಸ್ಲಿ ಒಂದು ಟ್ರ್ಯಾಂಗಲ್ ತೊಗೊಂಡ್ರೆ ಆ ಟ್ರ್ಯಾಂಗಲ್ ಅದಕ್ಕೆ ಸಿಮಿಲರ್ ಆಗುತ್ತೆ. ಸೊ ಇಫ್ ಯು ಐ ಆಮ್ ಶೋಯಿಂಗ್ ಒನ್ ಟ್ರ್ಯಾಂಗಲ್ ಇನ್ ಫ್ರಂಟ್ ಆಫ್ ದ ಮಿರರ್, ಇಟ್ ಈಸ್ ಸಿಮಿಲರ್ ಟು ವಾಟ್ ದ ಟ್ರ್ಯಾಂಗಲ್ ಇಟ್ ಈಸ್ ಅಪಿಯರಿಂಗ್ ಇನ್ ದ ಮಿರರ್. ಎಸ್, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಸೊ ಏನಾಗ್ತಾ ಇದೆ? ಆರ್ ರಿಫ್ಲೆಕ್ಸಿವ್ ಆಯಿತು. ಅಬ್ಬಾ, ರಿಫ್ಲೆಕ್ಸಿವ್ ಮುಗೀತು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ಸ್ ಅ ಸಿಮಿಟ್ರಿಕ್ ಆರ್ ನಾಟ್. ಸಿಮಿಟ್ರಿಕ್ ಕಂಡೀಷನ್ ಏನಿದೆ? ಸಿಮಿಟ್ರಿಕ್ ಕಂಡೀಷನ್ ಬಂದುಬಿಟ್ಟು ಇಫ್ ಐ ಆಮ್ ಟೇಕಿಂಗ್ ಒನ್ ಪಾಯಿಂಟ್, ಕನ್ಸಿಡರ್ ಐ ಆಮ್ ಟೇಕಿಂಗ್ A, B ಬಿಲಾಂಗ್ಸ್ ಟು ಆರ್ ಇದ್ದರೆ ನನಗೇನು ಬರಬೇಕು? ನನಗೆ B, A ಬಿಲಾಂಗ್ಸ್ ಟು ಆರ್ ಬರಬೇಕು. ಆವಾಗ ಏನಾಗುತ್ತೆ? ಸಿಮಿಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಾದ್ರೆ ನನಗೆ ಏನು ಬೇಕು? 2 ಟ್ರಯಾಂಗಲ್ಸ್ ಬೇಕು. 2 ಟ್ರಯಾಂಗಲ್ಸ್ ಅಂದರೆ T1, T2 ಬಿಲಾಂಗ್ಸ್ ಟು ಆರ್. ನಾನೇನು ತೊಗೋತಾ ಇದ್ದೀನಿ? ಒಂದು ಪೇರ್ ಆಫ್ ರಿಲೇಷನ್ ತೊಗೋತಾ ಇದ್ದೀನಿ. ಯಾವುದ್ರ ಮಧ್ಯದಲ್ಲಿ? 2 ಟ್ರಯಾಂಗಲ್ಸ್ ಮಧ್ಯದಲ್ಲಿ T1, T2 ಬಿಲಾಂಗ್ಸ್ ಟು ಆರ್. T1, T2 ಬಿಲಾಂಗ್ಸ್ ಟು ಆರ್ ಅಂದರೆ ರಿಲೇಷನ್ ಏನಿದೆ? T1 ಈಸ್ ಸಿಮಿಲರ್ ಟು T2. ಸೊ T1 ಈಸ್ ಸಿಮಿಲರ್ ಟು T2. ಇವಾಗ
T1 ಟ್ರ್ಯಾಂಗಲ್ T1 ಇದೆ, ಇದು ಟ್ರ್ಯಾಂಗಲ್ T2 ಇದೆ. T1 T2ಗೆ ಸಿಮಿಲರ್ ಆದರೆ T2 T1ಗೆ ಸಿಮಿಲರ್ ಆಗುತ್ತೆ ತಾನೆ? ಎಸ್, ಆಬ್ವಿಯಸ್ಲಿ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ದಿಸ್ ಇಂಪ್ಲೈಸ್ T2 ಈಸ್ ಆಲ್ಸೋ ಸಿಮಿಲರ್ ಟು T1. So therefore T2, T1 belongs to R. ಸೊ ನಾನೇನು ತೊಗೊಂಡಿದ್ದೀನಿ, ನಾನು ತೊಗೊಂಡಿರೋದು T1 T2 ಬಿಲಾಂಗ್ಸ್ ಟು R. ನಮಗೇನು ಬರ್ತಾ ಇದೆ, T2 T1 ಬಿಲಾಂಗ್ಸ್ ಟು R. ಸೊ ದೇರ್ಫೋರ್ R ಈಸ್ ಸಿಮಿಟ್ರಿಕ್. ಸೊ ಸಿಮಿಟ್ರಿಕ್ ಕೂಡ ಆಯಿತು. ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಇಟ್ ಈಸ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂತ ತಗೊಂಡಾಗ ನಾನು ಎಷ್ಟು ತಗೋಬೇಕು ಎಲಿಮೆಂಟ್ಸು ರಿಲೇಷನಲ್ಲಿ? ಸೊ ಆಬ್ವಿಯಸ್ಲಿ I should take 2 elements. So I will be taking A, B belongs to R ಮತ್ತು B, C belongs to R. So prove ಏನು ಮಾಡಬೇಕು, A, C belongs to R. ಸೊ ಅದೇ ರೀತಿಲಿ ನಾನು 3 ಟ್ರಯಾಂಗಲ್ಸ್ ತಗೋಬೇಕು. ಯಾವುದು T1, T2, T3 belongs to R. ಸೊ ಇದರಲ್ಲಿ I am taking T1, T2 belongs to R and T2, T3 belongs to R. So for transitive relation, I should take 2 elements or 2 order pairs, which implies T1, T2 belongs to R ಅಂದರೆ ಏನಾಗುತ್ತೆ, T1 is similar to T2. ಮತ್ತು ಇವಾಗ T2, T3 belongs to R ಅಂದರೆ ಏನು, T2 is similar to T3. ಸೊ ಏನಾಯಿತು, T1 ಈಸ್ ಸಿಮಿಲರ್ ಟು T2, T2 ಈಸ್ ಸಿಮಿಲರ್ ಟು T3. ಇವಾಗ ನನ್ನ ಹತ್ರ 3 ಟ್ರಯಾಂಗಲ್ಸ್ ಇದ್ದಾವೆ, T1, T2 ಮತ್ತು T3. T1, T2, T3. ಇವಾಗ ನಾನೇನು ತಗೋತಾ ಇದ್ದೀನಿ, T1 ಮತ್ತು T2 ಎರಡು ಸೇಮ್ ಇದೆ ಮತ್ತು T2 ಆ್ಯಂಡ್ T3 ಎರಡು ಸೇಮ್ ಇದೆ. ಇಫ್ T1 ಈಸ್ ಈಕ್ವಲ್ ಟು T2 ಆ್ಯಂಡ್ T2 ಈಸ್ ಈಕ್ವಲ್ ಟು T3, ಕ್ಯಾನ್ ಐ ಸೇ ದಟ್ T1 ಈಸ್ ಆಲ್ಸೋ ಈಕ್ವಲ್ ಟು T3? ಎಸ್, ಆಬ್ವಿಯಸ್ಲಿ. ಸೊ ಏನಾಗುತ್ತೆ ಇದು, ದಿಸ್ ಇಂಪ್ಲೈಸ್ T1 ಈಸ್ ಸಿಮಿಲರ್ ಟು T3. ಸೊ ಏನಾಯಿತು, T1, T3 belongs to R ಆಯಿತು. hence satisfies the transitive relation. therefore R is transitive. ಸೊ relation is transitive ಆಯಿತು. ಸೊ I have got all the 3 things. what we have got, R ಏನಾಯಿತು, ರಿಫ್ಲೆಕ್ಸಿವ್ ಆಯಿತು, R ಸಿಮಿಟ್ರಿಕ್ ಕೂಡ ಆಯಿತು, R ಮತ್ತು ಟ್ರಾನ್ಸಿಟಿವ್ ಕೂಡ ಆಗಿದೆ. ಸೊ ಇಂತಹ ರಿಲೇಷನ್ ಅಂತ ಏನು ಕರಿತೀವಿ, R ಈಸ್ ಆ್ಯನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಆನ್ಸರ್ ವಿಚ್ ದೇ ವಿಲ್ ಬಿ ಆಸ್ಕಿಂಗ್ ಫಾರ್ 3 marks. ಸೊ ಕಂಪಲ್ಸರಿ ಒಂದು ಕ್ವಶನ್ 3 marksಗೆ ಇದ್ದೇ ಇರುತ್ತೆ. ಏನಂತ ಚೆಕ್ ಮಾಡೋಕ್ಕೆ, ಶೋ ದಟ್ ದ ಗಿವನ್ ರಿಲೇಷನ್. ಅವ್ರೇನು ಕೊಡ್ತಾರೆ, ಯಾವುದಾದ್ರೂ ಒಂದು ರಿಲೇಷನ್ ಕೊಡ್ತಾರೆ. ಇದೇ ಥರ ಸಮ್ ಕೊಡ್ಬೋದು, ರಿಲೇಷನ್ ಮಾತ್ರ ಚೇಂಜ್ ಮಾಡ್ತಾರೆ. ಸೊ ರಿಲೇಷನ್ ಶುಡ್ ಬಿ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಕಂಡೀಷನ್ ಎಲ್ಲದಕ್ಕೂ ಸೇಮ್. ಆಲ್ರೆಡಿ ನೀವು ಡೆಫಿನೇಷನ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಯಾವುದ್ಯಾವುದು ಕೇಳ್ತಾರೆ ರಿಲೇಷನ್, ಅದಕ್ಕೆ ನೀವು ಏನೇನು ಚೆಕ್ ಮಾಡಬೇಕು, ರಿಫ್ಲೆಕ್ಸಿವ್ ಅಂತ ಚೆಕ್ ಮಾಡಬೇಕು, ಸಿಮಿಟ್ರಿಕ್ ಚೆಕ್ ಮಾಡಬೇಕು ಮತ್ತು ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಸೊ ಸಿನ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಎಕ್ಸಾಂಪಲ್ಸ್, ಲೆಟ್ಸ್ ಮೂವ್ ಟು ದ ಎಕ್ಸಸೈಸ್ ಸಮ್ಸ್. 4 ಎಕ್ಸಸೈಸ್ ಸಮ್ ಮಾಡಿಸ್ತೀನಿ, ದೆನ್ ಯು ಕ್ಯಾನ್ ಡೂ ಎವ್ರಿಥಿಂಗ್ ಬೈ ಯೋರ್ ಸೆಲ್ಫ್. ಸೊ ಇವಾಗ ಎಕ್ಸಸೈಸ್ ಫಸ್ಟ್ ಸಮ್ ತಗೋತಾ ಇದ್ದೀನಿ. ಸೊ ಡಿಟರ್ಮೈನ್ ವೆದರ್ ಈಚ್ ಆಫ್ ದ ರಿಲೇಷನ್ ಆರ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಕೇಳಿದ್ದಾರೆ. ಸೊ ನಾವು ಏನು ಚೆಕ್ ಮಾಡಬೇಕಿಲ್ಲಿ, ಯಾವುದೇ ಒಂದು ರಿಲೇಷನ್ ಕೊಟ್ಟಿರೋದನ್ನು ಅದು ರಿಫ್ಲೆಕ್ಸಿವ್ ಆಗ್ತಾ ಇದೆಯೋ, ಸಿಮಿಟ್ರಿಕ್ ಆಗ್ತಾ ಇದೆಯೋ, ಇಲ್ಲ ಟ್ರಾನ್ಸಿಟಿವ್ ಆಗ್ತಾ ಇದೆಯೋ ಅಂತ ಚೆಕ್ ಮಾಡಬೇಕು. ಸೊ ಅವರು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನಿದೆ, ರಿಲೇಷನ್ ಆರ್ ಇನ್ ಅ ಸೆಟ್ ಎ. ಸೆಟ್ ಎ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಫ್ರಮ್ 1 till 14. ಸೊ ಸೆಟ್ ಎ ಈಸ್ ಈಕ್ವಲ್ ಟು 1, 2, 3 ಎಕ್ಸೆಟ್ರಾ ಎಲ್ಲಿವರೆಗಿದೆ, 14ವರೆಗೂ ಇದೆ. ಮತ್ತು ರಿಲೇಷನ್ ಏನು ಡಿಫೈನ್ ಮಾಡಿದ್ದಾರೆ, ರಿಲೇಷನ್ ಬಂದುಬಿಟ್ಟು x, y ಸಚ್ ದಟ್ 3x - y ಈಸ್ ಈಕ್ವಲ್ ಟು 0 ಅಂತ ಡಿಫೈನ್ ಮಾಡಿದ್ದಾರೆ. ಈ ರಿಲೇಷನ್ ಅವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ರೋಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆರ್ ಇಸ್ ಈಕ್ವಲ್ ಟು ರೋಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಇವಾಗ ರಿಲೇಷನ್ ಏನಿದೆ, 3x - y ಈಸ್ ಈಕ್ವಲ್ ಟು 0. ಇದನ್ನು ಕನ್ವರ್ಟ್ ಮಾಡಿಬಿಟ್ಟು ಬರೀರಿ. ಸೊ ವಾಟ್ ವಿಲ್ ಗೆಟ್, y ಈಸ್ ಈಕ್ವಲ್ ಟು 3x. ಸೊ ಎಕ್ಸಿಗೆ ವ್ಯಾಲ್ಯೂ ಕೊಡಿ. ಎಕ್ಸ್ 1 ಇದ್ದರೆ y ವ್ಯಾಲ್ಯೂ ಏನಾಗುತ್ತೆ, 3. ಸೊ x 2 ಇದ್ದರೆ
y ವ್ಯಾಲ್ಯೂ ಈಸ್ 6 ಆ್ಯಂಡ್ x 3 ಇದ್ದರೆ y ವ್ಯಾಲ್ಯೂ ಈಸ್ 9 ಆ್ಯಂಡ್ x 4 ಇದ್ದರೆ y ವ್ಯಾಲ್ಯೂ ಈಸ್ 12. x 5 ಇದ್ದರೆ y ವ್ಯಾಲ್ಯೂ ಏನಾಗುತ್ತೆ 15. ಬಟ್ ಯು ಕ್ಯಾನ್ ಅಬ್ಸರ್ವ್ ಒನ್ ಥಿಂಗ್, ಸೆಟ್ ಎ ಎಲ್ಲಿವರೆಗಿದೆ 14ವರೆಗೂ ಇದೆ. ಸೊ ನಾವು ಈ ಎಲಿಮೆಂಟ್ನ ತೊಗೊಳ್ಳೋ ಹಾಗೆ ಇಲ್ಲ. ಸೊ ಎಷ್ಟು ಎಲಿಮೆಂಟ್ಸ್ ಬರ್ತಾವೆ ನಮಗೆ 1, 3, 1, 3, 2, 6, 3, 9 ಮತ್ತು 4, 12 ಮಾತ್ರ ಎಲಿಮೆಂಟ್ಸ್ ನಮಗೆ ಈ ರಿಲೇಷನಲ್ಲಿ ಬರ್ತಾಯಿದೆ. ಸೊ ಈ ರಿಲೇಷನ್ ಡಿಫೈನ್ ಮಾಡಿರೋದನ್ನು ನಾವು ಏನಂತ ಚೆಕ್ ಮಾಡಬೇಕು ಇವಾಗ, ವೆದರ್ ಫಸ್ಟ್ ಒನ್ ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು, ನೆಕ್ಸ್ಟ್ ಸಿಮಿಟ್ರಿ ಆಗುತ್ತಾ ಚೆಕ್ ಮಾಡಬೇಕು, ಆಮೇಲೆ ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇವಾಗ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ನನಗೆ ಕಂಡೀಷನ್ ಏನಿದೆ, ನನಗೆ ಎ ಬಿಲಾಂಗ್ಸ್ ಟು ಆರ್ ಇರಬೇಕು. ಇಲ್ಲಿ ಯಾವುದಾದ್ರೂ ಎಲಿಮೆಂಟ್ಸ್ಗೆ ಆದಂಥದ್ದೇ ರಿಫ್ಲೆಕ್ಸ್ ಎಲಿಮೆಂಟ್ ಇದೆಯಾ ರಿಲೇಟೆಡ್ ಆಗಿ? ಇಲ್ಲ. ಸೊ ಯಾವುದು 1, 1, 2, 2, 3, 3 ಎಕ್ಸೆಟ್ರಾ ಯಾವುದು ಆರ್ ರಿಲೇಷನಲ್ಲಿ ಇಲ್ಲ. ಸೊ ಇದನ್ನು ಏನಂತ ಕರಿತೀವಿ ನಾವು, ಇದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಸೊ ಇದನ್ನು ಏನಂತ ಕರಿಬೋದು, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿನ್ಸ್ the reflexive elements are not there in the relation, we'll call it as a not a reflexive relation. So next check ಮಾಡಬೇಕು ಏನು, ಸಿಮಿಟ್ರಿಕ್ ಚೆಕ್ ಮಾಡಬೇಕಂದ್ರೆ ನಾನೇನು ಕಂಡೀಷನ್ ಹೇಳಿದ್ದೆ, ಎಸ್ ಆಬ್ವಿಯಸ್ಲಿ ನೀವು 1 ಎಲಿಮೆಂಟ್ ತೊಗೋತೀರಾ, ಎ ಬಿ ಎಲಿಮೆಂಟು ರಿಲೇಷನಲ್ಲಿದ್ದರೆ ನನಗೇನಿರಬೇಕು, ಬಿ ಎ ಕೂಡ ಇರಬೇಕು. ಸೊ ಕನ್ಸಿಡರ್ ನಾನು ಯಾವುದೋ ಒಂದು ಎಲಿಮೆಂಟ್ ತೊಗೋತಾ ಇದ್ದೀನಿ ಈ ರಿಲೇಷನಲ್ಲಿ. ಸೊ ಇದು ನೋಡಿ, ಈ ರಿಲೇಷನ್ನು 4 ಎಲಿಮೆಂಟ್ಸ್ ಇರೋದು, ಯಾವುದಾದ್ರೂ ಎಲಿಮೆಂಟ್ ತಗೊಳ್ಳಿ. ಕನ್ಸಿಡರ್ ಐ ಆಮ್ ಟೇಕಿಂಗ್ 1, 3 ಬಿಲಾಂಗ್ಸ್ ಟು ಆರ್. 1, 3 ತಗೊಂಡಿದ್ದೀನಿ. ಸೊ ನನಗೆ ಏನಿರಬೇಕು ಸಿಮಿಟ್ರಿಕ್ ಆಗೋಕ್ಕೆ, ಸೊ ಐ ಶುಡ್ ಹ್ಯಾವ್ 3, 1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇದೆಯಾ 3, 1 ಈ ರಿಲೇಷನಲ್ಲಿ ಎಲ್ಲಾದರೂ? ಇಲ್ಲ. ಸೊ 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ 3, 1 ಇಲ್ಲದ್ರಿಂದ ನಮಗೇನಾಗುತ್ತೆ, ಆರ್ ಈಸ್ ನಾಟ್ ಸಿಮಿಟ್ರಿಕ್. ಸೊ ಏನಾಗಿದೆ, ಇದು ರಿಫ್ಲೆಕ್ಸಿವ್ ಆಗಿಲ್ಲ, ಸಿಮಿಟ್ರಿನೂ ಆಗಿಲ್ಲ. ಸೊ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಂದ್ರೆ ರಿಲೇಷನಿಂದ ಎಷ್ಟು ಎಲಿಮೆಂಟ್ಸ್ ಎತ್ಕೋಬೇಕು ನಾವು? ಸೊ ನಾವು 2 ಎಲಿಮೆಂಟ್ಸ್ನ ತಗೋಬೇಕು. ಸೊ ಟ್ರಾನ್ಸಿಟಿವ್, ಸೊ ಅದು ರಿಲೇಟೆಡ್ ಆಗಿರೋ ಎಲಿಮೆಂಟ್ಸ್ನ ತಗೋಬೇಕು, ಯಾವುದ್ಯಾವುದೋ ತೊಗೊಳ್ಳೋ ಹಾಗಿಲ್ಲ. ಸೊ ಕನ್ಸಿಡರ್ ವಿ ಶುಡ್ ಹ್ಯಾವ್ ಟ್ರಾನ್ಸಿಟಿವ್ ಜನರಲ್ ಫಾರ್ಮ್ ಬರೀಬೇಕು. ಜನರಲ್ ಈಸ್ ಎ ಬಿ ಬಿಲಾಂಗ್ಸ್ ಟು ಆರ್ ಮತ್ತು ಬಿ ಸಿ ಬಿಲಾಂಗ್ಸ್ ಟು ಆರ್. ಸೊ ಏನು ಬರಬೇಕು ನಮಗೆ, ಎ ಸಿ ಬಿಲಾಂಗ್ಸ್ ಟು ಆರ್ ಬರಬೇಕು. ಸೊ ಚೆಕ್ ಮಾಡೋಣ. 2 ಎಲಿಮೆಂಟ್ಸ್ ತೊಗೊಂಡು ಯಾವ್ಯಾವ ಎಲಿಮೆಂಟ್ಸ್ ತೊಗೋಬೋದು, 1, 3 ಇದೆ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ತೊಗೋತಾ ಇದ್ದೀನಿ, 3, 9 ಟ್ರಾನ್ಸಿಟಿವ್ ಇದು. ಸೊ ಇಲ್ಲಿರೋ ಎಲಿಮೆಂಟ್ ಸೇಮ್ ಆಗಿರಬೇಕು. ಸೊ ಏನು ತೊಗೋತಾ ಇದ್ದೀನಿ, 1, 3 ಬಿಲಾಂಗ್ಸ್ ಟು ಆರ್. ಎಸ್ ಇದೇ ರಿಲೇಷನಲ್ಲಿ. ಮತ್ತು 3, 9 ಬಿಲಾಂಗ್ಸ್ ಟು ಆರ್, ಇದು ಕೂಡ ಇದೇ ರಿಲೇಷನಲ್ಲಿ. ಬಟ್ 1, 9 ಇದೆಯಾ ನೋಡಿ, ಚೆಕ್ ಮಾಡಿ. 1, 9 ಇದೆಯೋ ಇಲ್ವೋ? 1, 9 ಇದೆಯಾ? ಇಲ್ಲ. 1, 9 ಇಲ್ಲ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಏನಾಗಿ ಬಂತು ನಿಮಗೆ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮಿಟ್ರಿಕ್ ಆ್ಯಂಡ್ ನಾಟ್ ಅಟ್ ಆಲ್ ಟ್ರಾನ್ಸಿಟಿವ್. ಇಷ್ಟೇ ನಿಮ್ಮ ಆನ್ಸರ್. ಈ ಕ್ವಶನ್ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಸಿಕ್ಕಾಪಟ್ಟೆ ಟೈಮ್ ರಿಪೀಟ್ ಆಗಿದೆ. ಸೊ ಮೇಕ್ ಶೋರ್ ದಟ್ ಯು ಆರ್ ರೈಟಿಂಗ್ ಪ್ರಾಪರ್ಲಿ. ಬರೀ ನೀವು ಜನರಲ್ ಫಾರ್ಮ್ ಬರೀತೀರಾ ಅಂದರೆ ನಿಮಗೆ 1 ಮಾರ್ಕ್ಸು ಕೂಡ ಸಿಗೋಲ್ಲ. ಆ ಜನರಲ್ ಫಾರ್ಮ್ ಜೊತೆ ಎಕ್ಸಾಂಪಲ್ ಕೂಡ ಬರೀಲೇಬೇಕು, ತೋರಿಸ್ಬೇಕು ಆ ಎಲಿಮೆಂಟ್ ಇಲ್ಲ, ಅದಕ್ಕೆ ಅದು ರಿಫ್ಲೆಕ್ಸಿವ್ ಆರ್ ಸಿಮಿಟ್ರಿಕ್ ಆರ್ ಟ್ರಾನ್ಸಿಟಿವ್ ಆಗ್ತಾ ಇಲ್ಲ ಅಂತ. ಓಕೆನಾ? ಇಫ್ ಯು ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಡೌಟ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸಮ್. ಸೊ ಇದೇ ಇದರಲ್ಲಿ ನಾವು ಇನ್ನೊಂದು ಸಮ್ ತೊಗೋತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಏನಿದೆ, ರಿಲೇಷನ್ ಆರ್ ಇನ್ ಅ ಸೆಟ್ ಎ. ಸೊ ಎ ಸೆಟ್ ಏನು ಕೊಟ್ಟಿದ್ದಾರೆ ಇವರು, 1, 2, 3, 4, 5 ಆ್ಯಂಡ್ 6 ಆಗಿವೆ. ಡಿಫೈನ್ ಆನ್ ಅ ರಿಲೇಷನ್ ಆರ್. ರಿಲೇಷನ್ ಏನಿದೆ, set of order pairs x, y such that y is divisible by x. ಸೊ ಇವಾಗ y is divisible by x ಅಂದರೆ ಯಾವ ರೀತಿ ಬರ್ಕೋಬೇಕು, ಇವ್ರು ಮತ್ತೆ ಏನು ಮಾಡಿದ್ದಾರೆ, ಇವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸೆಟ್ ಬಿಲ್ಡರ್ ಫಾರ್ಮ್ನ ನೀವು ರೋಸ್ ಟು ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು.
ಸೊ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? ಇಟ್ ಶುಡ್ ಬಿ ಎ ಸೆಟ್ ಆಫ್ ಆರ್ಡರ್ ಪೇರ್ಸ್. ಯಾವ ರೀತಿ ಇದೆ ಈ ಥರ ಆರ್ಡರ್ ಪೇರ್ಸ್ ಕನ್ವರ್ಟ್ ಮಾಡಬೇಕು ನೀವು. ಈ ಆರ್ಡರ್ ಪೇರ್ಸಲ್ಲಿ ವೈ ಏನಾಗಬೇಕು, ಎಕ್ಸಿಂದ ಡಿವೈಡ್ ಆಗಬೇಕು. ಕನ್ಸಿಡರ್ ಐ ಆಮ್ ಟೇಕಿಂಗ್ 2, 4 ತೊಗೊಂಡಾಗ ಇಲ್ಲಿ ಎಕ್ಸ್ ಏನು 2, ವೈ ಏನು 4. ಸೊ ಇವಾಗ 4 2ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಿದೆಯಾ? 2 1s 2 2s. ಸೊ ಇಂತಹ ಆರ್ಡರ್ ಪೇರ್ಸ್ನ ನೀವು ಇಲ್ಲಿ ರಿಲೇಷನಲ್ಲಿ ಬರಿಬೇಕು. ಸೊ 1 ಇಂದ ತೊಗೊಂಡ್ರೆ 1, 1 1ಗೆ ಡಿವೈಡ್ ಮಾಡುತ್ತಾ? ಎಸ್, ಆಬ್ವಿಯಸ್ಲಿ. ಸೊ 1, 2 2ಗೆ 1 ಡಿವೈಡ್ ಮಾಡುತ್ತಾ? ಎಸ್, ಆಬ್ವಿಯಸ್ಲಿ. 1, 3 1, 4 1, 5 1, 6. 1 ಏನು ಮಾಡುತ್ತೆ? ಎಲ್ಲ ಎಲಿಮೆಂಟ್ಸು ಕೂಡ ಡಿವೈಡ್ ಮಾಡುತ್ತೆ. ಸೊ ನಾವು ಎಲ್ಲ ಎಲಿಮೆಂಟ್ಸ್ನ ಬರೆದಿದ್ದೀವಿ. ಸೊ 1 ಮುಗೀತು. ನೆಕ್ಸ್ಟ್ ಏನಿದೆ? 2ಇಂದ ತಗೊಳ್ಳಿ. 2, 1 2, 1. ಸೊ ಇವಾಗ ನಾನು ಹಿಂಗೆ 2, 1 ಅಂದರೆ ಏನು ಬರೀಬೇಕು? 1/2. 2 1ಗೆ ಡಿವೈಡ್ ಮಾಡುತ್ತಾ? ಇಲ್ಲ, ಮಾಡಲ್ಲ. ಸೊ ಈ ಆರ್ಡರ್ ಪೇರ್ ಈ ರಿಲೇಷನಲ್ಲಿ ಬರಲ್ಲ. 2, 2 ಬರುತ್ತೆ, ಯಾಕಂದರೆ 2 ಡಿವೈಡೆಡ್ ಬೈ 2 2 ಡಿವೈಡ್ ಆಗುತ್ತೆ, ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? 2, 3 ಕೂಡ ಬರಲ್ಲ. 2, 4 ಬರುತ್ತೆ, ಯಾಕಂದರೆ 2 4ನ ಡಿವೈಡ್ ಮಾಡುತ್ತೆ. 2, 6 ಕೂಡ ಬರುತ್ತೆ. ಸೊ ಇಷ್ಟೇ. ನೆಕ್ಸ್ಟ್ ಕಮ್ ಟು ದ 3 1ಗೆ ಡಿವೈಡ್ ಮಾಡಲ್ಲ, 3 2ಗೂ ಡಿವೈಡ್ ಮಾಡಲ್ಲ, 3 4ಗೂ ಡಿವೈಡ್ ಮಾಡಲ್ಲ, 5ಗೂ ಡಿವೈಡ್ ಮಾಡಲ್ಲ. ಸೊ ಏನು ಮಾಡುತ್ತೆ? 3 3ಗೆ ಡಿವೈಡ್ ಮಾಡುತ್ತೆ, 3 6ಗೆ ಡಿವೈಡ್ ಮಾಡುತ್ತೆ, ಅಷ್ಟೇ. ಸೊ ನೆಕ್ಸ್ಟ್ ಏನಿದೆ ನಮಗೆ? 4, 4ಗೆ ಬಿಟ್ಟರೆ ಈ ಎಲಿಮೆಂಟ್ಸಲ್ಲಿ ಯಾವುದಕ್ಕೂ ಡಿವೈಡ್ ಮಾಡಲ್ಲ. ನೆಕ್ಸ್ಟ್ 5, 5 ಆ್ಯಂಡ್ ದೆನ್ ವಿ ಆರ್ ಹ್ಯಾವಿಂಗ್ 6, 6. ಸೊ ದಿಸ್ ಈಸ್ ದ ರಿಲೇಷನ್ ಸೆಟ್ ವಿಚ್ ವಿ ಆರ್ ಹ್ಯಾವಿಂಗ್. ಸೊ ಇವಾಗ ಏನು ಮಾಡ್ಬೇಕು ನಾವು? ಈ ರಿಲೇಷನ್ ಸೆಟ್ ಮೇಲೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಲೆಟ್ಸ್ ಚೆಕ್ ಫಸ್ಟ್ ಒನ್, ದಟ್ ಈಸ್ ರಿಫ್ಲೆಕ್ಸಿವ್. ಸೊ ಇದರಲ್ಲಿ ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಅಂದರೆ ಏನು? A, A ಬಿಲಾಂಗ್ಸ್ ಟು R. ಸೊ ಇವಾಗ A, A ಅಂತ ತಗೋತಾ ಇದ್ದೀನಿ ಅಂದರೆ ಯಾವ ಎಲಿಮೆಂಟ್ಸ್ ಇರಬೇಕು? ಇಲ್ಲಿ 6 ಎಲಿಮೆಂಟ್ಸ್ ಇದ್ದಾವೆ ಸೆಟ್ಟಲ್ಲಿ. ಸೊ 6ಕ್ಕೂ ಅದ್ರದ್ದು ರಿಫ್ಲೆಕ್ಸ್ ಇರಬೇಕು. 1, 1 2, 2 3, 3 4, 4 5, 5 ಮತ್ತು 6, 6 ಎಲ್ಲ ಇದೆ. ಸೊ ಡಸ್ ನಾಟ್ ಇಟ್ ಈಸ್ ಬಿಲಾಂಗ್ಸ್ ಟು R. ದೇರ್ಫೋರ್ R ಈಸ್ ರಿಫ್ಲೆಕ್ಸಿವ್. R ಏನಾಗ್ತಾ ಇದೆ? ರಿಫ್ಲೆಕ್ಸಿವ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಿದೆ? ಸೊ ರಿಫ್ಲೆಕ್ಸಿವ್ ಆದರೆ ನೀವು ಚೆಕ್ ಮಾಡ್ಬೋದು. ಈ ರಿಲೇಷನಲ್ಲಿ 1, 1 ಇದೆ, 2, 2 ಇದೆ, 3, 3 ಇದೆ, 4, 4 5, 5 6, 6 ಎಲ್ಲ ಇದೆ. ಸೊ ಇರೋದ್ರಿಂದ ಏನಾಗುತ್ತೆ? ಕೊಟ್ಟಿರೋ ರಿಲೇಷನ್ ಇಟ್ ಈಸ್ ಆ್ಯನ್ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಏನು ಚೆಕ್ ಮಾಡ್ಬೇಕು ನಾವು? ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಅ ಸಿಮಿಟ್ರಿಕ್ ರಿಲೇಷನ್ ಆರ್ ನಾಟ್. ಸಿಮಿಟ್ರಿಕ್ ರಿಲೇಷನ್ ಅಂದರೆ ಯಾವುದೇ ಒಂದು ಎಲಿಮೆಂಟ್ ತೊಗೊಳ್ಳಿ. A, B ಬಿಲಾಂಗ್ಸ್ ಟು R ಅಂತ ತೊಗೊಂಡ್ರೆ ಏನು ಬರಬೇಕು ನಿಮಗೆ? B, A ಬಿಲಾಂಗ್ಸ್ ಟು R ಬರಬೇಕು. A, B ಅಂದರೆ ಇವಾಗ ನಾನು ಒಂದು ಎಲಿಮೆಂಟ್ ತೊಗೋತೀನಿ. ಯಾವುದು? 1, 3 ಬಿಲಾಂಗ್ಸ್ ಟು R. 1, 3ನೇ ತೊಗೋಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ತೊಗೋಬೋದು. ಸೊ 1, 3 ಬಿಲಾಂಗ್ಸ್ ಟು R ಅಂದರೆ ಸಿಮಿಟ್ರಿಕ್ ಆಗೋಕ್ಕೆ ಏನು ಬೇಕು ನನಗೆ? 3, 1 ಬಿಲಾಂಗ್ಸ್ ಟು R ಇರಬೇಕು ರಿಲೇಷನಲ್ಲಿ. ಇದೆಯಾ 3, 1 ಎಲ್ಲಾದರೂ? ಇಲ್ಲ. ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು R. Therefore, R is not R is not symmetric. ಸೊ R ರಿಫ್ಲೆಕ್ಸಿವ್ ಆಗಿದೆ, ಸಿಮಿಟ್ರಿಕ್ ಆಗಿಲ್ಲ. ಸೊ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು ನಾನು? ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಸೊ ನಿಮಗೆಲ್ಲರಿಗೂ ಗೊತ್ತು ಟ್ರಾನ್ಸಿಟಿವ್ ಹೇಗೆ ಚೆಕ್ ಮಾಡೋದು? ಫಸ್ಟ್ ನೀವು 2 ಎಲಿಮೆಂಟ್ನ ಸೆಲೆಕ್ಟ್ ಮಾಡಬೇಕು ಆ ರಿಲೇಷನಿಂದ, ವಿಚ್ ಈಸ್ A, B ಬಿಲಾಂಗ್ಸ್ ಟು R, ಯಾವುದೋ ಒಂದು ಎಲಿಮೆಂಟ್. ಮತ್ತು ಅದೇ ರೀತಿಯಾದಂಥ B, C ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಇವೆರಡು ಸೆಲೆಕ್ಟ್ ಮಾಡಿದ್ಮೇಲೆ ಥರ್ಡ್ ಎಲಿಮೆಂಟ್ ಕೂಡ ನಿಮಗೆ ಅದೇ ರಿಲೇಷನಲ್ಲಿ ಇರಬೇಕು. ದಟ್ ಈಸ್ A, C ಬಿಲಾಂಗ್ಸ್ ಟು R. ಸೊ ಚೆಕ್ ಮಾಡಿ ಇದೆಯೋ ಇಲ್ವೋ? ಕನ್ಸಿಡರ್ ನಾನು ಇವಾಗ 3, 6 ತಗೋತಾ ಇದ್ದೀನಿ. ನಾನು ಫಸ್ಟ್ ಎಲಿಮೆಂಟ್ ಬಂದುಬಿಟ್ಟು 1, 3 ಬಿಲಾಂಗ್ಸ್ ಟು R ತಗೋತಾ ಇದ್ದೀನಿ. ಸಿ, ದಿಸ್ ಇಸ್ ದ ಎಲಿಮೆಂಟ್ ವಿಚ್ ಐ ಆಮ್ ಟೇಕಿಂಗ್. ಸೊ 1, 3 ತಗೋತಾ ಇದ್ದೀನಿ ಮತ್ತು 3, 6 ತಗೋತಾ ಇದ್ದೀನಿ. ಇವಾಗ 1, 3 ಮತ್ತು 3, 6 ತೊಗೊಂಡ್ರೆ ವಿಚ್ ಎಲಿಮೆಂಟ್ ಐ ಶುಡ್ ಹ್ಯಾವ್? 1, 6 ಆಲ್ಸೋ ಬಿಲಾಂಗ್ಸ್ ಟು R. ಟ್ರಾನ್ಸಿಟಿವ್ ಆಗ್ತಾಯಿದೆ. ಸೊ ಈ ಎಕ್ಸಾಂಪಲ್ ಇಷ್ಟ ಇಲ್ವಾ? ಬೇರೆದಂತ ತಗೊಳ್ಳಿ. ಕನ್ಸಿಡರ್ ಐ ವಿಲ್ ಬಿ ಟೇಕಿಂಗ್ 1, 2 ಆ್ಯಂಡ್ ಐ ಆಮ್ ಹ್ಯಾವಿಂಗ್ 2, 4.
ಸೊ ಸೆಕೆಂಡ್ ಎಕ್ಸಾಂಪಲ್ ಏನು ತಗೋತಾ ಇದ್ದೀನಿ 1, 2. ಸೊ ಸೆಕೆಂಡ್ ಎಕ್ಸಾಂಪಲ್ಗೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಸೊ ದಟ್ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. 1, 2, 2, 4. ಈಗ 1, 2, 2, 4 ತೊಗೊಂಡ್ರೆ ನಿಮಗೇನಿರಬೇಕು 1, 4 ಕೂಡ ನಿಮಗೇನಾಗ್ತಾ ಇದೆ ರಿಲೇಷನಲ್ಲಿ ಇದೆ. ಸೊ ಏನಾಗುತ್ತಿದ್ದು ಇಟ್ ಈಸ್ ಎ ಟ್ರಾನ್ಸಿಟಿವ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೀರಿ ಸಾಕು. ಸೊ 1, 3 ಬಿಲಾಂಗ್ಸ್ ಟು ಆರ್, 3, 6 ಬಿಲಾಂಗ್ಸ್ ಟು ಆರ್. ಸೊ ಏನಾಗ್ತಾ ಇದೆ 1, 6 ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಆರ್ ಏನಾಗ್ತಾ ಇದೆ ರಿಫ್ಲೆಕ್ಸಿವ್ ಆಗ್ತಾ ಇದೆ, ಸಿಮೆಟ್ರಿಕ್ ಆಗ್ತಾ ಇಲ್ಲ ಮತ್ತು ಟ್ರಾನ್ಸಿಟಿವ್ ಆಗ್ತಾ ಇದೆ. ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇವೆರಡು ಕ್ವಶನ್ ನಾನು ಮಾಡಿರೋದು ಎಕ್ಸಾಮಲ್ಲಿ ತುಂಬ ಸರಿ ರಿಪೀಟ್ ಆಗಿದೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಂಡು ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಬರೋದು. ನೀವು ಸುಮ್ಮನೆ ನೋಡ್ಕೊಂಡು ಹೋಗಿ ಎಕ್ಸಾಮ್ ಬರಿತೀನಿ ಅಂದರೆ ಆಗೋದೇ ಇಲ್ಲ. ಸೊ ಬೆಟರ್ ಡೂ ರೈಟ್ ಇಟ್ ಒನ್ಸ್. ನೀವು ಯಾವಾಗ ಪೆನ್ ಹಿಡಿದ್ಬಿಟ್ಟು ನೀವು ಸ್ವಂತವಾಗಿ ಮಾಡ್ತೀರಾ ಆವಾಗಲೇ ನಿಮ್ಮ ತಲೆಗೆ ಹೋಗೋದು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಓನ್ಲಿ ಪ್ರಾಕ್ಟೀಸ್ ಕ್ಯಾನ್ ಮೇಕ್ ಯು ಸಕ್ಸಸ್ ಇನ್ ದ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್. So next question from the exercise we are having as show that the relation R in a set of real numbers is defined as relation ಏನು ಕೊಟ್ಟಿದ್ದಾರೆ a is less than or equal to b square. ಸೊ a is less than or equal to b square ಅಂದರೆ ಇದನ್ನು ನಾವು ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಏನಂತ ಕೊಟ್ಟಿದ್ದಾರೆ ಅದು ರಿಫ್ಲೆಕ್ಸಿವ್ನೂ ಆಗಲ್ಲ, ಸಿಮಿಟ್ರಿನೂ ಆಗಲ್ಲ ಮತ್ತು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಸೊ ಅವ್ರು ಆಲ್ರೆಡಿ ನಿಮಗೆ ಆಗಲ್ಲ ಅಂತ ಹೇಳಿದ್ದಾರೆ. ನೀವೇನು ಮಾಡಬೇಕು, ನೀವು ಇದು ರಿಲೇಷನ್ ವಿಚ್ ಈಸ್ a, b ಸಚ್ ದಟ್ a ಲೆಸ್ ದ್ಯಾನ್ ಈಕ್ವಲ್ ಟು b ಸ್ಕ್ವೇರ್ ಬಂದುಬಿಟ್ಟು ರಿಫ್ಲೆಕ್ಸಿವ್ ಆಗಲ್ಲ, ಸಿಮಿಟ್ರಿ ಆಗಲ್ಲ ಮತ್ತು ಟ್ರಾನ್ಸಿಟಿವ್ ಆಗಲ್ಲ ಅಂತ ತೋರಿಸ್ಬೇಕು. ಸೊ ಲೆಟ್ಸ್ ಚೆಕ್ ದ ಫಸ್ಟ್ ಒನ್ ಏನಿದೆ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಂದ್ರೆ ಸೊ ಫಸ್ಟ್ ಕಂಡೀಷನ್ ಏನಿದೆ a, a ಬಿಲಾಂಗ್ಸ್ ಟು r. ಸೊ a, a ಬಿಲಾಂಗ್ಸ್ ಟು r ಅಂದರೆ ನಮ್ಮ ಕಂಡೀಷನ್ ಏನಿದೆ a ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು a. ಸೊ ವಿಚ್ ಇಂಪ್ಲೈಸ್ 1/2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 1/2 ಸ್ಕ್ವೇರ್ ಅಂದರೆ 4. 1/2 1/4ಕಿಂತ ಕಮ್ಮಿನಾ? ಚಾನ್ಸೇ ಇಲ್ಲ. ಸೊ ಕಾಲ್ಕಿಂತ ಕಮ್ಮಿ ಆಗಲ್ಲ. ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇವಾಗ ನೀವು 1, 1 ತೊಗೊಂಡ್ರೆ ಆಗುತ್ತೆ. 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಸ್ಕ್ವೇರ್. 2, 2 ತೊಗೊಂಡ್ರೆ 2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 2 ಸ್ಕ್ವೇರ್. ಹೋಲ್ ನಂಬರ್ಸ್ ತೊಗೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ಬಟ್ ಯು ಹ್ಯಾವ್ ಟು ಚೆಕ್ ಇದು ಸೆಟ್ ಯಾವುದಿದು, ದಿಸ್ ಇಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸಲ್ಲಿ ಫ್ರ್ಯಾಕ್ಷನ್ಸ್ ಕೂಡ ಬರುತ್ತೆ. ಸೊ ಯು ಹ್ಯಾವ್ ಟು ಚೆಕ್ ಇವನ್ ಇನ್ ದ ಫ್ರ್ಯಾಕ್ಷನ್ಸ್. ಸೊ ಬರೀ ರಿಯಲ್ ನಂಬರ್ಸ್ಗಾದರೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಎಲಿಮೆಂಟ್ಸ್ಗೆ ಆಗಬೇಕು. ಸೊ ಇಲ್ಲೇನಾಗ್ತಾ ಇದೆ, ಇಲ್ಲಿ ಫ್ರ್ಯಾಕ್ಷನ್ಸ್ಗೆ ಆಗ್ತಾಯಿಲ್ಲ. ಸೊ ಒನ್ ಸೆಟ್ ಆಫ್ ಎಲಿಮೆಂಟ್ಸ್ಗೆ ಆಗ್ತಾಯಿಲ್ಲ ಅಂದರೂ ಕೂಡ ಏನಾಗ್ತದೆ, ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ. ಸೊ R is not reflexive. So next one we are having R is symmetric. Symmetric ಅಂದರೆ ಏನು, a, b ಇದ್ದರೆ ನಿಮಗೆ b, a ಕೂಡ ಇರಬೇಕು ರಿಲೇಷನಲ್ಲಿ. ಸೊ a, b ಬಿಲಾಂಗ್ಸ್ ಟು r ಆದರೆ ವಿಚ್ ಇಂಪ್ಲೈಸ್ b, a ಕೂಡ ಬಿಲಾಂಗ್ಸ್ ಟು r ಇರಬೇಕು. ಸೊ ಫಸ್ಟ್ ಒಂದು ಎಲಿಮೆಂಟ್ ತೊಗೊಳ್ಳಿ. ಜನರಲಾಗೆ ಹೋಲ್ ನಂಬರೇ ತೊಗೋತಾ ಇದ್ದೀನಿ. 1, 2 ಬಿಲಾಂಗ್ಸ್ ಟು ಆರ್. 1, 2 ಬಿಲಾಂಗ್ಸ್ ಟು ಆರ್ ಅಂದರೆ ನಮ್ಮ ಕಂಡೀಷನ್ ಏನಿದೆ, a ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು b ಸ್ಕ್ವೇರ್ ಮೀನ್ಸ್ 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 2 ಸ್ಕ್ವೇರ್ ಆಗ್ತಾ ಇದೆಯಲ್ಲ. 1 ಕ್ಯಾನ್ ಬಿ ಈಸಿಲಿ ರಿಟರ್ನ್ 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 4. ಎಸ್ ಆಗುತ್ತೆ. ಬಟ್ ಕ್ಯಾನ್ ಯು ಸೇ ದಟ್ 2, 1 ಆಲ್ಸೋ ಬಿಲಾಂಗ್ಸ್ ಟು ಆರ್ ವಿಚ್ ಇಂಪ್ಲೈಸ್ 2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಸ್ಕ್ವೇರ್ ಆಗುತ್ತಾ? 2 ಲೆಸ್ ದ್ಯಾನ್ ಈಕ್ವಲ್ ಟು 1 ಇಲ್ಲ, ಆಗಲ್ಲ. ಸೊ ಆಗಲ್ಲ ಅಂತ ಅಂದರೆ 2, 1 does not belongs to R. So therefore R is not symmetric. ಸೊ ಇದು ಹೋಲ್ ನಂಬರ್ಸ್ಗೆ ಆಗ್ತಾ ಇಲ್ಲ, ಇನ್ನು ಫ್ರ್ಯಾಕ್ಷನ್ಸ್ಗೆ ಎಲ್ಲಿಂದ ಆಗುತ್ತೆ? ಸೊ ಆಗಲ್ಲ. ಸೊ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಪ್ರೂವ್ ದಟ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ವಿ ಹ್ಯಾವ್ ಆಲ್ಸೋ ಪ್ರೂವ್ ದಟ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಇನ್ನೊಂದು ಲಾಸ್ಟ್ ಒನ್ ಇದೆ, ಏನು, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ಗೆ ಏನು ಮಾಡಬೇಕು, ನಾವು 2 ಎಲಿಮೆಂಟ್ ತಗೋಬೇಕು. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ತೋರಿಸ್ಬೇಕು. ಕಂಡೀಷನ್ ಏನಿದೆ ನಮಗೆ a, b ತಗೋಬೇಕು ನಾವು ಆರಲ್ಲಿ, ಮತ್ತು b, c ತಗೋಬೇಕು ಆರಲ್ಲಿ. ಸೊ ಏನು ತೋರಿಸ್ಬೇಕು, a, c ಕೂಡ ನಮಗೆ ಆರಲ್ಲಿ ಬರುತ್ತೆ ಅಂತ ತೋರಿಸ್ಬೇಕು. ಸೊ ಯಾವುದಾದ್ರೂ 2 ಎಲಿಮೆಂಟ್ ತಗೊಳ್ಳಿ ಆರಲ್ಲಿ. ಸೊ ಇಫ್ ಐ ಆಮ್ ಟೇಕಿಂಗ್
3, -2 belongs to R and -2, 1 belongs to R. 3, -2 belongs to R ಅಂದ್ರೇನು? 3 less than or equal to -2 whole square. And what about this one? -2 less than or equal to 1 square. So obviously 3 less than or equal to 4 ಆಗುತ್ತೆ ಮತ್ತು -2 less than or equal to 1 ಆಗುತ್ತೆ. But you can observe one thing. ಏನು? 3, 1 belongs to R ಆಗುತ್ತಾ? less than or equal to 1 square. So 3 less than or equal to 1 ಆಗದೇ ಇಲ್ಲ. So this does not belongs to R. So 3, -2 belongs to R ಆಗ್ತಾ ಇದೆ, -2, 1 belongs to R ಆಗ್ತಾ ಇದೆ. ಸೊ ಹಾಗಂತ ನಮಗೆ 3, 1 ಕೂಡ belongs to R ಆಗಬೇಕಿತ್ತು. ಸೊ ಏನಾಗ್ತಾ ಇದೆ ಇಲ್ಲಿ? 3 less than or equal to 1 ಆಗಲ್ಲ. ಸೊ therefore R is not transitive. ರಿಫ್ಲೆಕ್ಸಿವ್ ಮತ್ತು ಸಿಮಿಟ್ರಿಕ್ ಮಾಡೋದು ತುಂಬ ಈಸಿ. ಟ್ರಾನ್ಸಿಟಿವ್ ಮಾಡಬೇಕಾದ್ರೆ ನಿಮಗೆ ಪಾಯಿಂಟ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ A, B ತೊಗೊಂಡಿದ್ದೀರಾ, ಇಲ್ಲಿ B, C ತೊಗೋತೀರಾ. ಎಲ್ಲ ಪಾಯಿಂಟ್ಸ್ಗೂ ಆಗಲ್ಲ ಅಂತ ಬರಲ್ಲ, ಸ್ವಲ್ಪ ಪಾಯಿಂಟ್ಸ್ ಇದ್ದಾವೆ ಅದಕ್ಕೆ ಆಗೋಗುತ್ತೆ. ಇಫ್ ಯು ಆರ್ ಟೇಕಿಂಗ್ 1, 2, 2, 3, ಎಸ್ ಆಬ್ವಿಯಸ್ಲಿ 1, 2, 2 ತೊಗೊಂಡ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಎಂಥ ಎಕ್ಸಾಂಪಲ್ ಹುಡುಕ್ಬೇಕಂದ್ರೆ ನೀವು ಆ ಎಕ್ಸಾಂಪಲ್ಗೆ ಟ್ರಾನ್ಸಿಟಿವ್ ರಿಲೇಷನ್ಶಿಪ್ ರಿಯಲ್ ನಂಬರ್ಸಲ್ಲಿ ಸ್ಯಾಟಿಸ್ಫೈ ಮಾಡಬಾರ್ದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ವಿಚ್ ಐ ಹ್ಯಾವ್ ಟೇಕನ್. ಸೊ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ಸ್ ಆಫ್ ಯೋರ್ ಓನ್. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್. ಸೊ ದಿಸ್ ಈಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತುಂಬ ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಅದು ಎಲ್ಲಿ ರಿಪೀಟ್ ಆಗುತ್ತೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಪಾರ್ಟ್ ಸಿ ಇಲ್ಲಿ ಫಸ್ಟ್ ಕ್ವಶನ್ನೇ ಯಾವಾಗಲೂ ಪಾರ್ಟ್ ಸಿ ಫಸ್ಟ್ ಕ್ವಶನ್ ಫಾರ್ 3 marks. ಸೊ ವಿಲ್ ಬಿ ಹ್ಯಾವಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಚೆಕಿಂಗ್ questions. So we have done all these questions. So last one ನಾನು ನಿಮಗೆ ಒಂದೆರಡು ಸಮ್ ಹೋಮ್ವರ್ಕ್ ಕೊಡ್ತೀನಿ ಆರ್ ವರ್ಕ್ ಮಾಡೋಕ್ಕೆ ಕೊಡ್ತೀನಿ. ಸೊ ಚೆಕ್ ಮಾಡಿ ವೆದರ್ ನಿಮಗೆ ಎಕ್ಸಾಂಪಲ್ಸ್ ಬರ್ತಾ ಇದೆಯಾ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ತೋರಿಸೋದು ತುಂಬಾ ಈಸಿ. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಶೋ ದ್ಯಾಟ್ ಎಕ್ಸಾಂಪಲ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ. ಎಕ್ಸಾಂಪಲ್ಸ್ ಬರ್ದಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಸೊ ಐ ವಿಲ್ ಗಿವ್ ಯು 2 sets of sums. So try it by yourself by giving the proper examples. ಸೊ ಯಾವುದಾದ್ರೂ ನಾನು ಹೋಮ್ವರ್ಕ್ ಕೊಟ್ಟಾಗ ನೀವು ಎಕ್ಸಾಂಪಲ್ಸ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಪರ್ಸ್ನಲಿ ಗಿವ್ ಯು ದ ಎಕ್ಸಾಂಪಲ್ ಸೆಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ವಿಚ್ ಎವರ್ ಯು ಆರ್ ಹ್ಯಾವಿಂಗ್ ದ ಡೌಟ್. So these are the some of the example sums or the exercise which I have given in the do it yourself sections. So if you're having any doubt, please let me know in the comment box. So ನಾವೇನು ಮಾಡಿದ್ದೀವಿ ಈ ವಿಡಿಯೋಲ್ಲಿ ಅಂದರೆ ಒಂದು ಬ್ರೀಫಾಗಿ ಒಂದೇ ನಿಮಿಷದಲ್ಲಿ ನೋಡ್ಕೊಳ್ಳೋಣ. ಸೊ ವಾಟ್ ವಿ ಹ್ಯಾವ್ ಸ್ಟಡಿಡ್, ವಿ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ದ ರಿಲೇಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಸಮ್ ಆಫ್ ದ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರಿಲೇಷನ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡನ್ ದ ಎಕ್ಸಸೈಸ್ ಸಮ್ಸ್. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂದರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಡೌಟ್ಸ್ನ ಕಮೆಂಟ್ ಮಾಡಿ, ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಇನ್ಫಿನಿಟಿ ಪ್ಲಸ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ವಿಡಿಯೋಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಲೆಟ್ಸ್ ಗೆಟ್ ಟ್ಯೂನ್ ಟು ದಿಸ್ ಚಾನಲ್. ಥ್ಯಾಂಕ್ ಯು.